ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪದವಾಕ್ಯಪ್ರಮಾಣಾಬ್ಧಿವಿಕ್ರೀಡನವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ದಶಮಸ್ಕಂಧದಲ್ಲಿ ಪರಮಾತ್ಮನ ಲೀಲೆಯನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. ಏಕಾದಶ ಸ್ಕಂಧದಲ್ಲೂ ಪರಮಾತ್ಮನ ಲೀಲೆಯನ್ನು ಮುಂದೆ ವರ್ಣನೆ ಮಾಡ್ತಾ ಇದ್ದಾರೆ. ಈಗ ಏಕಾದಶ ಸ್ಕಂದ ಪ್ರಾರಂಭ ಆಗುವಾಗ ಭೂಭಾರವನ್ನು ಪರಿಹಾರ ಮಾಡಲಿಕ್ಕೆ ಪರಮಾತ್ಮ ಏನು ಮಾಡಿದ್ದಾನೆ ಅನ್ನೋ ವಿಚಾರವನ್ನು ಶುಕಾಚಾರ್ಯರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏಕಾದಶ ಸ್ಕಂಧದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆಚಾರ್ಯರು ಭಾಗವತಕ್ಕೆ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಬರೆದಿದ್ದಾರೆ. ಅಂದರೆ ಭಾಗವತ ತಾತ್ಪರ್ಯ. ಉಳಿದ 10 ಸ್ಕಂಧಗಳಿಗೆ 11 ಸ್ಕಂಧಗಳಿಗೆ ಏನು ವ್ಯಾಖ್ಯಾನ ಮಾಡಿದ್ದಾರೋ ಅದು ಒಂದು ಕಡೆ ಅಂತಾದರೆ, ಏಕಾದಶ ಸ್ಕಂಧಕ್ಕೆ ವಿಶೇಷವಾಗಿ ಸಮಗ್ರ ಬಹುಶಃ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂದರೆ ಅದು ಒಂದು ಎತ್ತರ, ಅದು ಇದೇ ಒಂದು ಎತ್ತರ. ಏಕಾದಶ ಸ್ಕಂಧದ ಭಾಗವತ ತಾತ್ಪರ್ಯನೇ ಅಷ್ಟು ಭಾಗ ಇದೆ. ಅಂದರೆ ಅಷ್ಟು ವಿಸ್ತಾರವಾಗಿ ಅದನ್ನು ಬರೆದಿರುವ ಕಾರಣ ಏಕಾದಶ ಸ್ಕಂದ ಅಷ್ಟು ಮಹತ್ವಪೂರ್ಣವಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಈ ವಿಷಯವನ್ನು ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡ್ತಾ ಅವರು ಹೇಳ್ತಾರೆ, ಈ ಭಾಗವತ ಅನ್ನೋದು ಒಂದು ಕಲ್ಪವೃಕ್ಷ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಅಂತ ಹೇಳಿದಾಗೆ ಈ ಭಾಗವತವನ್ನು ಒಂದು ಕಲ್ಪವೃಕ್ಷ ಅಂತ ಅನುಸಂಧಾನ ಮಾಡೋದಾದರೆ ಅದರಲ್ಲಿ ಏಕಾದಶ ಸ್ಕಂಧ ಅನ್ನೋದು ಅದರ ಹೂವು. ಅಂದರೆ ಭಾಗವತ ನಿಗಮಕಲ್ಪದಿಂದ ಬಂದಿರುವಂಥ ಒಂದು ಪುಷ್ಪ ಅಂತಾದರೆ ವೇದಗಳು ಕಲ್ಪವೃಕ್ಷ, ಅದರ ಪುಷ್ಪ ಯಾವುದು? ಭಾಗವತ. ಆ ಭಾಗವತದ ಗಂಧ ಪರಿಮಳ ಯಾವುದು ಅಂದರೆ ಏಕಾದಶ ಸ್ಕಂಧ ಅಂತ ವಿಜಯಧ್ವಜ ತೀರ್ಥರು ಹೇಳ್ತಾರೆ. ಏಕಸ್ಕಂಧ ಪುಷ್ಪರಾಶೇ ಮಕರಂದಭೂತಃ ಏಕಾದಶ ಸ್ಕಂಧ ಅಂತ. 12 ಸ್ಕಂಧಗಳು ಹೂವು ಅಂತಾದರೆ ಅದರಲ್ಲಿ ಏಕಾದಶ ಸ್ಕಂದ ಅದರ ಪರಿಮಳ ಅಂತ ವರ್ಣನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ನಾವು ಪರಮಾತ್ಮನ ಹೇಗೆ ಹೊಂದಬಹುದು ಅನ್ನೋ ವಿಚಾರಗಳು ಸಾಕಷ್ಟು ಬರ್ತಾ ಇದೆ. ಅದರಲ್ಲಿ ಪ್ರಧಾನವಾಗಿ ಏಕಾದಶ ಸ್ಕಂಧದಲ್ಲಿ
ತುಂಬ ಪ್ರಮುಖವಾದ ವಿಚಾರಗಳು ಅಂತಂದರೆ ಒಂದು ಜಾಯಂತಯೋಪಾಖ್ಯಾನ, ಇನ್ನೊಂದು ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡೋದು. ಇಡೀ ಏಕಾದಶ ಸ್ಕಂದ 2ರಿಂದ ತುಂಬಿದೆ. ಜಾಯಂತಯೋಪಾಖ್ಯಾನ ಒಂದು 6-7 ಅಧ್ಯಾಯಗಳಲ್ಲಿ ನಿರೂಪಣೆಯನ್ನು ಮಾಡಿದ್ರೆ, ಇನ್ನು ಉಳಿದಂತೆ ಇನ್ನು 25 ಅಧ್ಯಾಯಗಳಲ್ಲಿ ಕೃಷ್ಣ ಉದ್ಧವರ ಸಂವಾದ, ಅದರಲ್ಲಿ ಭಿಕ್ಷುಗೀತೆ ಬರುತ್ತೆ, ಪಿಂಗಳೆ ಎಂಬತಕ್ಕಂಥ ಒಬ್ಬ ವೇಶ್ಯ ಸ್ತ್ರೀಯ ಕಥೆ ಬರುತ್ತೆ, ಗುರುಗಳು ಅಂತ ಯಾರ್ಯಾರಿದ್ದಾರೆ ಅದನ್ನೆಲ್ಲ ನಿರೂಪಣೆ ಮಾಡ್ಕೊಂಡು ಬರ್ತಾರೆ. ನಾವು ಹೇಗೆ ಪೂಜೆ ಮಾಡಬೇಕು ಏನು ಮುಂತಾದ ನಾನಾ ರೀತಿಯ ಒಟ್ಟಾರೆ ಮನುಷ್ಯ ತಾನು ಅಳವಡಿಸಿಕೊಳ್ಳಬೇಕಾದ ನಾನಾ ವಿಚಾರಗಳು ಇದರಲ್ಲಿ ಬರ್ತಾ ಇದೆ. ಇದನ್ನು ಕೃಷ್ಣನೇ ಒಂದು ಹಂತದಲ್ಲಿ ಉದ್ಧವನಿಗೆ ಹೇಳ್ತಾನೆ. ಇಲ್ಲಿ ಹೇಳಿರತಕ್ಕಂಥ ವಿಷಯಗಳೇನಿದೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಇದನ್ನು ಅಳವಡಿಸಿಕೊಂಡ ಮೇಲೆ ಮತ್ತೆ ಬೇರೆ ಅಳವಡಿಸ್ಕೊಳ್ಬೇಕು ಅನ್ನೋದಿಲ್ಲ. ಅಷ್ಟನ್ನು ನಾನು ನಿಂಗೆ ಹೇಳಿದ್ದೇನೆ ಅಂತ ಉದ್ಧವನಿಗೆ ಕೃಷ್ಣ ಹೇಳುವಂಥ ಮಾತು. ಹೀಗಿದ್ದಾಗ ಇದನ್ನು ನಾವು ಅನುಸಂಧಾನ ಮಾಡ್ತಾ ಏಕಾದಶ ಸ್ಕಂಧ ವಿಶೇಷವಾಗಿ ಏನೇನು ದುಃಖ ಆಗ್ತಾ ಇದೆ ಜೀವನದಲ್ಲಿ, ಸಂಸಾರದಲ್ಲಿ, ಅದನ್ನೆಲ್ಲ ನಾವು ದೂರ ಮಾಡಿಕೊಳ್ಬೇಕು ಅಂತಂದರೆ ಏಕಾದಶ ಸ್ಕಂಧವನ್ನು ಅಧ್ಯಯನ ಮಾಡಿ ಅದರಲ್ಲಿ ಬರಬಹುದ ಏನು ಬಂದಿದೆ ಸಂದೇಶಗಳು, ಮಾರ್ಗದರ್ಶನ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ಹೇಗೆ ಭೂಭಾರ ಹರಣವನ್ನು ಮಾಡಿದ್ದಾನೆ ಅನ್ನೋದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ಕೃತ್ವಾ ದೈತ್ಯವಧಂ ಕೃಷ್ಣ ಸರಾಮೋ ಯದುಭಿರ್ವೃತಃ ಭುವೋವತಾರಯನ್ ಭಾರಂ ಯವಿಷ್ಠಂ ಜನಯನ್ ಕಲಿಂ. ಹೀಗೆ ಪರಮಾತ್ಮ ಕೃಷ್ಣನಾಗಿ ಅವತಾರವನ್ನು ಮಾಡಿ ಹೇಗೆ ಸರಾಮಃ ಯದುಭಿರ್ವೃತಃ, ಕೇವಲ ತಾನೊಬ್ಬನೇ ಮಾಡಿಲ್ಲ, ಭಕ್ತರಿಗೂ ಅದರಲ್ಲಿ ಅವಕಾಶ ಕೊಡಬೇಕು ಅನ್ನೋ ಕಾರಣದಿಂದ ಪರಮಾತ್ಮ ಭಕ್ತರಿಂದಲೂ ಮಾಡಿಸಿದ್ದಾನೆ, ಬಲರಾಮದೇವರಿಂದಲೂ ಮಾಡಿಸಿದ್ದಾನೆ, ಸ್ವಯಂ ತಾನು ಭೂಭಾರ ಹರಣವನ್ನು ತಾನು ಮಾಡಿದ್ದಾನೆ. ಜೊತೆಗೆ ಯವಿಷ್ಠಂ ಕಲಿಂ ಜನಯನ್, ಕಲಿಂ ಯವಿಷ್ಠಂ ಜನಯನ್, ಕೃಷ್ಣ ಪರಮಾತ್ಮ ಇದ್ದದ್ದರಿಂದ ಕಲಿಯ ಪ್ರಭಾವ ಏನೂ ಒಳಗಾಗಲಿಲ್ಲ. ಹಾಗಾಗಿ ಅಂಥ ಕಲಿಯನ್ನು ಅತ್ಯಂತ ಕನಿಷ್ಠನನ್ನಾಗಿ ಪರಮಾತ್ಮ ಮಾಡಿದ್ದಾನೆ. ಹೀಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಕಥೆಗಳನ್ನು ಹೇಳಿದರು. ಕೃಷ್ಣ ಅವತಾರ ಮಾಡಿ ಪಾಂಡವರಿಗೆ ಬಂದ ದುಃಖಗಳನ್ನು ಪರಿಹಾರ ಮಾಡೋದು, ಮತ್ತು ತನ್ನ ಭಕ್ತರಿಗೆ ಬಂದ ದುಃಖಗಳೇನಿದೆ ಅದನ್ನೆಲ್ಲ ಪರಮಾತ್ಮ ಪರಿಹಾರ ಮಾಡಿದ್ದಾನೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಈ ರೀತಿ ಇದ್ದಾಗ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಏವಂ ವ್ಯವಸಿತೋ ರಾಜನ್ ಸತ್ಯಸಂಕಲ್ಪ ಈಶ್ವರ ಶಾಪವ್ಯಾಜೇನ ವಿಪ್ರಾಣಾಂ ಸಂಜಹ್ರೆ ಸ್ವಕುಲಂ ವಿಭು. ಈ ರೀತಿ ಇರತಕ್ಕಂಥ ಪರಮಾತ್ಮ ತಾನು ಏನು ಮಾಡದ ಅಂದರೆ, ಪರಮಾತ್ಮನ ಸಂಕಲ್ಪ ಈ ಅವತಾರವನ್ನು ಮುಗಿಸಬೇಕು ಅಂತ ತೀರ್ಮಾನ ಮಾಡಿ ಶಾಪವ್ಯಾಜೇನ ವಿಪ್ರಾಣಾಂ, ಆ ಬ್ರಾಹ್ಮಣರ ಶಾಪಕ್ಕೆ ಒಳಗಾಗುವಂತೆ ಒಂದು ಪ್ರಸಂಗವನ್ನು ನಿರ್ಮಾಣ ಮಾಡಿದ್ದಾನೆ. ನಾವು ಕೇಳುವಂತೆ ಒಬ್ಬ ಗಂಡಸನಿಗೇನೆ, ಪುರುಷನಿಗೆ ಸ್ತ್ರೀ ವೇಷವನ್ನು ಹಾಕಿ ಇವನು ಯಾವ ಮಗುವನ್ನು ಹಡಿತಾನೆ ಅಂಥೇಳಿ ಋಷಿಗಳ ಮುಂದೆ ಕೇಳಿದ್ದಾರೆ. ಅದಕ್ಕೆ ಋಷಿಗಳು ಇವನು ಒಂದು ಒನಕೆಯನ್ನು ಹಡಿತಾನೆ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಋಷಿಮುನಿಗಳನ್ನು ಅವಮಾನ ಮಾಡಬೇಕು, ಅವರು ಹೇಳಿದ್ದು ನಿಜ ಆಗಲ್ಲ, ಹಾಗಾದರೆ ಇವರಲ್ಲಿ ಏನು ಶಾಪಾನುಗ್ರಹ ಶಕ್ತಿ ಇಲ್ಲ ಅನ್ನೋದನ್ನು ಅವ್ರಿಗೆ ಅಪಹಾಸ್ಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಯದುಗಳಲ್ಲಿ ಈ ರೀತಿ ಮಾಡಿದ್ರೆ, ಋಷಿಮುನಿಗಳು ಶಾಪಾನುಗ್ರಹ ಶಕ್ತರು, ಪರಮಾತ್ಮನ ವಿಶೇಷ ಅನುಗ್ರಹ ಇರತಕ್ಕಂಥವರು, ಅವರು ಶಾಪವನ್ನು ಕೊಟ್ಟಿದ್ದಾರೆ ಈ ಪರಮಾತ್ಮನ ಸಂಕಲ್ಪದಂತೆ. ಏನಂತ, ಈ ಪುರುಷನಲ್ಲಿ ಒಂದು ಒನಕೆ ಹುಟ್ಟತ್ತೆ, ಆ ಒನಕೆಯಿಂದಲೇ ನಿಮಗೆ ನಿಮ್ಮ ಇಡೀ ವಂಶ ನಾಶ ಆಗಲಿ ಅಂಥೇಳಿ ಶಾಪವನ್ನು ಕೊಟ್ಟಿದ್ದಾರೆ. ಕೊಟ್ಟಾಗ ಇದನ್ನೆಲ್ಲ ಉಗ್ರಸೇನಿಗೆ ಹೇಳಿದಾಗ ಉಗ್ರಸೇನ ಹೇಳ್ತಾನೆ, ಆ ಒನಕೆಯನ್ನು ಸಮುದ್ರದ ಹತ್ತಿರ ತೆಗೆದು ನೀರಲ್ಲಿ ಕದಡಿಬಿಡಿ. ಒನಕೆ ಇದ್ದರೆ ತಾನು ನಮಗೆ ವಂಶನಾಶ ಆಗೋದು, ಆ ಒನಕೆಯನ್ನೇ ನಾಶ ಮಾಡೋಣ ಅಂಥೇಳಿ ಮಾಡಿಬಿಟ್ಟಿದ್ದಾರೆ. ಆದರೆ ಅದೇನಾಗಿದೆ, ಆ ಕದಡಿದ ನೀರಲ್ಲಿ ಒನಕೆ ನೀರಲ್ಲಿ ಸೇರಿ ಅದು ದರ್ಬೆ ರೂಪದಲ್ಲಿ ಬೆಳೆದಿದೆ. ಕೊನೆಗೆ ಆ ದರ್ಬೆಯಿಂದನೇ ಹೊಡೆದಾಡಿಕೊಂಡು ಸಾಯುವಂತೆ ಆಗಿದೆ. ಅಂದರೆ ನಮ್ಮ ಸಂಕಲ್ಪ ಒಂದಿದ್ದರೆ ಪರಮಾತ್ಮನ ಸಂಕಲ್ಪ ಇನ್ನೊಂದೇನೋ ಇದ್ದೇ ಇರುತ್ತೆ. ಒಂದು ಸಲ ಒಂದು ಕಥೆ ಹೇಳ್ತಾರೆ. ಗರುಡ ಪರಮಾತ್ಮನ ದ್ವಾರದ ಮುಂದೆ ನಿಂತಿದ್ದಂತೆ. ನಿಂತಾಗ ಯಮದೇವರು ಬಂದಿದ್ದಾರೆ. ಯಮದೇವರು ಬರುವಾಗ ಅಲ್ಲಿ ಯಾವುದೋ ಒಂದು ವೃಕ್ಷದ ಹತ್ತಿರ ಒಂದು ಗಿಳಿನೋ ಯಾವುದೋ ಒಂದು ಹಕ್ಕಿ ಇತ್ತು. ಅದನ್ನೇ ತದೇಕ ಚಿತ್ತದಿಂದ ಯಮದೇವರು ನೋಡಿಕೊಂಡು ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದಾರೆ, ಒಳಗೆ ಹೋಗಿದ್ದಾರೆ.
ಈ ಘಟನೆಯನ್ನು ಗರುಡದೇವರು ನೋಡಿದ್ದಾರೆ. ಗರುಡದೇವರಿಗೆ ವಿಚಾರ ಮಾಡಿದ್ರು ಅವರು. ಯಮದೇವರ ಹಕ್ಕಿ ಮೇಲೆ ಕಣ್ಣನ್ನು ಹಾಕಿದ್ದಾರೆ ಅಂದರೆ ಅದನ್ನೇನು ಸಾಯಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, ಹಾಗಾಗಿ ನಾನು ಅದನ್ನು ಬದುಕಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು. ಹಕ್ಕಿಯನ್ನು ತೊಗೊಂಡೋಗಿ ಎಲ್ಲೋ ತುಂಬ ಸಪ್ತಸಾಗರಗಳ ಆಚೆ ಯಾವುದೋ ಒಂದು ಮರದಲ್ಲಿ ಇಟ್ಟು ಬಂದ್ರಂತೆ. ಇಟ್ಟು ಅವರು ವಾಪಸ್ ಬಂದಿದ್ದಾರೆ. ಆ ಸಮಯಕ್ಕೆ ಯಮದೇವರು ಹೊರಗೆ ಬಂದರು. ಯಮದೇವರು ಹೊರಗೆ ಬಂದಾಗ ಮತ್ತೆ ಹಕ್ಕಿ ಇದೆಯೋ ಇಲ್ಲೋ ಅಂತ ನೋಡಿದ್ರು. ಇದನ್ನು ಗಮನಿಸಿ ಗರುಡದೇವರು ಹೇಳಿದ್ರು, ನೀವೇನು ದೃಷ್ಟಿ ಹಾಕಿದ್ರೂ ಇಲ್ಲ, ನಾನು ಅದನ್ನು ರಕ್ಷಣೆ ಮಾಡಿದ್ದೀನಿ. ಅದಕ್ಕೆ ಯಮದೇವರು ಹೇಳ್ತಾರಂತೆ, ನಾನು ಅದನ್ನು ಕೊಲ್ಲಬೇಕು ಅಂತ ನನ್ನ ದೃಷ್ಟಿ ಅಲ್ಲ, ದೇವರ ಸಂಕಲ್ಪ ಇದ್ದಿದ್ದು ಈ ಹಕ್ಕಿ ಸಪ್ತಸಾಗರದ ಆಚೆ ಇರತಕ್ಕಂಥ ಯಾವುದೋ ಒಂದು ಹಾವಿನಿಗೆ ಆಹಾರ ಆಗತ್ತೆ ಅಂತ ದೇವರ ಸಂಕಲ್ಪ ಇದೆ. ನಾನು ಅಂದ್ಕೊಳ್ತೆ ಅದನ್ನು ನೋಡಿ ಆಶ್ಚರ್ಯ ಆಯಿತು, ಇದು ಇಲ್ಲಿದೆ, ಇನ್ನು ಅದೆಲ್ಲೋ ಅಲ್ಲಿದೆ, ಹೇಗಾಗತ್ತೆ ಇದು ಅಂತ ನಾನು ಆಶ್ಚರ್ಯ ಪಡ್ತಾ ಇದ್ದೆ, ನಿಮ್ಮಿಂದ ಕೆಲಸ ಆಯಿತು ಅಂತ ಯಮದೇವರು ಹೇಳ್ತಾರಂತೆ. ಅಂದರೆ ಇದು ನಿಜವಾದ ಕಥೆನೋ ಅಥವಾ ಸುಳ್ಳೋ ಅದು ಬೇರೆ ವಿಚಾರ, ಅಥವಾ ಯಮದೇವರು ಗರುಡನಿಗೆ ಗೊತ್ತಾಗಲಿಲ್ಲ ಯಮದೇವರಿಗೆ ಗೊತ್ತಾಯಿತು ಅನ್ನೋದು ಬೇರೆ ವಿಚಾರ. ಅಂದರೆ ನಮ್ಮ ಸಂಕಲ್ಪ ಒಂದಿದ್ದರೆ ದೇವರು ಇನ್ನೊಂದೇನೋ ಮಾಡಿರ್ತಾರೆ. ಗರುಡ ಏನಂದುಕೊಂಡ, ಯಮದೇವರು ಅಷ್ಟು ತೀಕ್ಷ್ಣವಾಗಿ ನೋಡ್ತಾ ಇದ್ದಾರೆ ಅಂದರೆ ಅದನ್ನು ಸಾಯಿಸಬೇಕು ಅಂತ. ಆದರೆ ಯಮದೇವರು ನೋಡಿದ್ದು ಇಲ್ಲಿರೋ ಹಕ್ಕಿ ಅಲ್ಲೆಲ್ಲೋ ಇರೋ ಹಾವಿಗೆ ಹೇಗೆ ಆಹಾರ ಆಗತ್ತೆ ಅಂತ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಪರಮಾತ್ಮನ ಸಂಕಲ್ಪ ಅತ್ಯಂತ ವಿಚಿತ್ರ, ಅದನ್ನು ಹೇಗೆ ಮಾಡ್ತಾನೆ ಪರಮಾತ್ಮ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ, ನಿಮ್ಮ ಮೂಲಕ ಪರಮಾತ್ಮ ಮಾಡಿಸಿದ್ದಾನೆ. ಹಾಗೆ ಇಲ್ಲಿ ಉಗ್ರಸೇನ ತಾನು ಹೇಳ್ದ, ಆ ಒನಕೆಯಿಂದ ನಮಗೆ ಮರಣ ಬರೋದಲ್ವ, ಹಾಗಾದರೆ ಒನಕೆನೇ ಇಲ್ಲ ಅಂತಾದರೆ ನಮಗೆ ಮರಣ ಬರೋಲ್ಲ, ಹಾಗಾಗಿ ಅದನ್ನು ನೀರಲ್ಲಿ ತೆಗೆದು ಬಿಡಿ, ಸಂಪೂರ್ಣ ತೆಗೆದು ಬಿಡಬೇಕು, ಒನಕೆ ಚೂರು ಕೂಡ ಉಳಿಬಾರದು ಅಂತ. ಸರಿ ಆಯಿತು ಅಂತೇಳಿ ಎಲ್ಲ ತೆಗೆದಿದ್ದಾರೆ. ಆ ನೀರಲ್ಲಿ ಸೇರಿ ಅದೇನಾಯಿತು, ಕ್ರಮೇಣ ಅದು ದರ್ಬೆಗಳಾಗಿ ಬೆಳೆದಿದೆ, ಒಂದು ಹುಲ್ಲಾಗಿ ಬೆಳೆದಿದೆ. ಕಾಲಕ್ರಮದಲ್ಲಿ ಇವರು ಪಾನರಾಗಿ ಪಾನವನ್ನು ಮಾಡಿದ್ದಾರೆ. ಅದರಲ್ಲಿ ಆ ಮತ್ತಿನಲ್ಲಿ ಏನೋ ಸ್ವಲ್ಪ ಚಿಕ್ಕದಾಗಿ ವಿವಾದ ಪ್ರಾರಂಭ ಆಯಿತು. ಅದು ಅತಿರೇಕಕ್ಕೆ ಹೋಗಿ ಆ ಏನು ಬೆಳೆದಿತ್ತಲ್ಲ ಹುಲ್ಲುಗಳನ್ನು ತಗೊಂಡು ಪರಸ್ಪರ ಬಡದಾಡ್ಕೊಂಡು ಸತ್ತಿದ್ದಾರೆ. ಅಂತೂ ಋಷಿಯ ಶಾಪ ಅದು ಸತ್ಯ ಆಯಿತು. ಇದನ್ನು ನೋಡಿ ಬಲರಾಮ ದೇವರು ಸಮುದ್ರದಲ್ಲೇ ಅವರು ದೇಹತ್ಯಾಗವನ್ನು ಮಾಡಿದ್ದಾರೆ. ಪರಮಾತ್ಮನು ತಾನು ತೆರಳಬೇಕು ಅಂತ ಇನ್ನೇನು ಪ್ರವೃತ್ತಿಯನ್ನು ಮಾಡಿದಾಗ ಆವಾಗ ಅಲ್ಲಿಗೆ ಉದ್ಧವರು ಬರ್ತಾರೆ. ಉದ್ಧವರು ಬಂದು, ನನ್ನನ್ನು ಪರಿತ್ಯಾಗ ಮಾಡಬಾರದು, ಏನಾದರೂ ಮಾಡಿ ನನ್ನನ್ನು ಉಪಾಯಗಳನ್ನು ಅಂದರೆ ಸಂದೇಶವನ್ನು ಕೊಡಬೇಕು ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ಬರುವಂಥದ್ದು ಉದ್ಧವ ಗೀತೆ. ಅಂದರೆ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡಿರ್ತಕ್ಕಂಥ ನಾನಾ ರೀತಿಯ 4 ವರ್ಣಾಶ್ರಮಗಳಿಗೂ 4 ಆಶ್ರಮದವರಿಗೂ 4 ವರ್ಣದವರಿಗೂ ಉಪದೇಶವನ್ನು ಪರಮಾತ್ಮ ಮಾಡ್ತಾನೆ. ಅದು ಮುಂದಿನ ವಿಚಾರ. ಆದರೆ ಅದಕ್ಕೆ ಮುಂಚೆ ವಸುದೇವ ನಾರದರಲ್ಲಿ ಪ್ರಶ್ನೆಯನ್ನು ಮಾಡೋದು. ಅಂದರೆ ಕೃಷ್ಣ ಇದ್ದಾಗ ಎಲ್ಲ ಎದುರುಗಳೆಲ್ಲ ಸಾಯಬೇಕಿನ್ನ ಅಂತಹ ಸಂದರ್ಭದಲ್ಲಿ ವಸುದೇವ ಪರಮಾತ್ಮನ ದರ್ಶನ ಮಾಡಬೇಕು ಅಂಥೇಳಿ ನಾರದರು ಬರ್ತಾರೆ. ನಾರದರು ಬಂದಾಗ ಜ್ಞಾನಿಗಳು ಬಂದಾಗ ತತ್ವೋಪದೇಶವನ್ನು ಪಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ವಸುದೇವ ಕೇಳ್ತಾ ಇದ್ದಾನೆ. ಭೂತಾನಾಂ ದೇವಚರಿತಂ ದುಃಖಾಯ ಚ ಸುಖಾಯ ಚ ಸುಖಾಯೈವ ಹಿ ಸಾಧೂನಾಂ ತ್ವಾದೃಶಾಂ ಅಚ್ಯುತಾತ್ಮನಾಂ ಅಂತ. ಹಾಗಾದರೆ ಅಂದ್ರೆ ಇಡೀ ಸಮಗ್ರ ಬ್ರಹ್ಮಾಂಡದಲ್ಲಿ ಪರಮಾತ್ಮನ ಕಥೆಗಳು ದುಃಖಾಯ ಚ ಸುಖಾಯ ಚ, ದುಷ್ಟರಿಗೆ ಅದು ದುಃಖವನ್ನು ಉಂಟು ಮಾಡುತ್ತೆ, ಸಜ್ಜನರಿಗೆ ಅದು ಸುಖವನ್ನು ಉಂಟು ಮಾಡುತ್ತೆ. ಆದರೆ ಸಾಧೂನಾಂ ತ್ವಾದೃಶಾಂ ಅಚ್ಯುತಾತ್ಮನಾಂ, ಯಾರು ಪರಮಾತ್ಮನಲ್ಲೇ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಅಂಥವರ ದರ್ಶನ ಸಂಗಮ ಅದು ಸುಖಾಯ ಏವ, ಅದು ನಮ್ಮ ಅನುಗ್ರಹಕ್ಕೆ ಕಾರಣ ಆಗತ್ತೆ. ಹಾಗಾಗಿ ನಿಮ್ಮಂತಹ ಋಷಿಗಳು ಬಂದಾಗ ನಾವು ಏನೇನೋ ಮಾತಾಡಿ ಕಾಲಹರಣ ಮಾಡೋದಕ್ಕಿಂತಲೂ ನಿಮ್ಮಲ್ಲಿ ನಮಗೆ ಭಾಗವತ ಧರ್ಮಗಳನ್ನು ನಾವು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆಯಾಗಿದೆ. ಹಾಗಾಗಿ ದಯವಿಟ್ಟು ನಮಗೆ ತಿಳಿಸಬೇಕು ಅಂತ ವಸುದೇವ ನಾರದರಲ್ಲಿ ಪ್ರಶ್ನೆಯನ್ನು ಮಾಡಿದ್ದ. ಅದಕ್ಕೆ ನಾರದರು ಅವನನ್ನು ಸಮಾಧಾನಪಡಿಸಿ ಹೊಗಳಿ, ಸಮ್ಯಗೇತದ್ ವ್ಯವಸಿತಂ ಭವತಾ ಸಾತ್ವತರ್ಷಭ ಯತ್ಪೃಚ್ಛಚೆ ಭಾಗವತಾನ್ ಧರ್ಮಾಂಸ್ತ್ವಂ ವಿಶ್ವಭಾವನಾನ್. ಹಾಗಾದರೆ ಭಾಗವತ ಧರ್ಮಗಳನ್ನು ಉಪದೇಶ ಮಾಡಿ ಅಂತ ಕೇಳ್ತಾ ಇದ್ದೀಯ. ಹಾಗಾಗಿ ಅದನ್ನು ಬಗ್ಗೆ ನಿರೂಪಣೆ ಮಾಡುತ್ತೀನಿ, ಆದರೆ ನಾನು ಯಾವುದೂ ಹೇಳೋದಿಲ್ಲ. ಇದೇ ವಿಷಯವನ್ನು ಕೆಲವರು ಕೇಳಿದ್ದಾರೆ, ಕೆಲವರು ಹೇಳಿದ್ದಾರೆ, ಆ ವಿಷಯವನ್ನು ನಿನಗೆ ಹೇಳ್ತೀನಿ ಅಂತ ಅತ್ರಾಪಿ ಉದಾಹರಂತೀವಂ ಇತಿಹಾಸಂ ಪುರಾತನಂ. ಈ ವಿಷಯದಲ್ಲಿ ನೀನೇನು ಪ್ರಶ್ನೆ ಮಾಡಿದ್ಯೋ ಅದೇ ವಿಷಯಕ್ಕೆ ಸಂಬಂಧಪಟ್ಟಾಗ ಒಂದು ಕಥೆ ಇದೆ. ಇತಿಹಾಸಂ ಪುರಾತನಂ, ಒಂದು
ಪ್ರಾಚೀನ ಕಥೆ ಇದೆ, ಅದನ್ನು ನಿನಗೆ ಹೇಳ್ತೀನಿ ಅಂತ ಆರ್ಷಭಾಣಾಂಚ ಸಂವಾದ ವಿದೇಹಸ್ಯ ಮಹಾತ್ಮನಃ. ವಿದೇಹ ಪಟ್ಟಣದ ರಾಜ ಅವನಿಗೂ ಆರ್ಷಭಾಣಾಂ ಅಂದರೆ ಋಷಭನಾಮಕನ ಮಕ್ಕಳಾಗಿರತಕ್ಕಂಥ 9 ಜನ ವ್ಯಕ್ತಿಗಳು, ಹವಿ, ಹರಿಹಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ ಅಂತ ಹೀಗೆ ಒಟ್ಟು 9 ಜನ ಋಷಭನಾಮಕ ಪರಮಾತ್ಮನಿಂದ ಜಯಂತಿ ದೇವಿಯಲ್ಲಿ ಅವತಾರ ಮಾಡಿರೋರು. 100 ಜನ ಮಕ್ಕಳಲ್ಲಿ ಭರತ ಈ ದೇಶವನ್ನು ಆಳಿದ್ದಾನೆ. ಇನ್ನು ಉಳಿದವರಲ್ಲಿ ಒಂದಷ್ಟು ಜನ ಬೇರೆ ಬೇರೆ ಇದರಲ್ಲಿದ್ದಾರೆ. ಪ್ರಧಾನರಾಗಿ 9 ಜನ ಏನಿದ್ದಾರೆ ಇವರು ಶ್ರಮಣಾಹ ಅಂದರೆ ಯತಿಗಳಾಗಿದ್ದಾರೆ, ಊರ್ಧ್ವಮಂಥಾನಃ ಊರ್ಧ್ವರೇತಸ್ಕರಾಗಿದ್ದಾರೆ, ವಾತರಶನಾಹ ದಿಗಂಬರರು, ಅಷ್ಟು ವೈರಾಗ್ಯ ಶಿಖಾಮಣಿಗಳು. ಅಂಥವರಿಂದ ವಿದೇಹರಾಜ ತಾನು ಈ ಭಾಗವತ ಧರ್ಮಗಳನ್ನು ಶ್ರವಣ ಮಾಡಿದ್ದಾನೆ. ಅವ್ರು ಏನೇನು ಕೇಳಿದ್ದಾರೋ, ಅವ್ರಿಗೇನು ಉತ್ತರ ಕೊಟ್ಟಿದ್ದಾರೋ ಜಾಯಂತೆಯರು, ಅದನ್ನು ನಿನಗೆ ಹೇಳ್ತೀನಿ ಅಂತ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಯಾರು ಅವರು ಅಂತಂದರೆ ಕವಿರ್ಹರಿರ್ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನಃ ಆವಿರ್ಹೋತ್ರೋಥ ದ್ರುಮಿಲಃ ಚಮಸಃ ಕರಭಾಜನಃ ಅಂತ ಇವರು ಇಷ್ಟು 9 ಜನ ಇದ್ದಾರೆ. ಅದರಲ್ಲಿ ವಿಜಯಧ್ವಜ ತೀರ್ಥರು ಅರ್ಥ ಹೇಳ್ಕೊಂಡು ಹೋಗ್ತಾರೆ. ಈ ಹೆಸರುಗಳ ಅರ್ಥ: ಕವಿಹಿ ಅದು ಪ್ರಸಿದ್ಧವಾದದ್ದೇ, ಜ್ಞಾನಿ ಅಂತ ಅರ್ಥ. ಹರಿ ಇನ್ನೊಬ್ಬರ ದುಃಖವನ್ನು ಪರಿಹಾರ ಮಾಡೋನು. ಅಂತರಿಕ್ಷ ಅಂತರಿ ಈಕ್ಷತೆ ಇತಿ ಅಂತರಿಕ್ಷ ಒಳಗಡೆ ದೇವರನ್ನು ಕಾಣೋರನ್ನ ಅಂತರಿಕ್ಷ. ಪ್ರಬುದ್ಧ ಒಳ್ಳೆ ತಿಳುವಳಿಕೆ ಇದೆ. ಪಿಪ್ಪಲಾಯನ ಅಂದರೆ ಪಿಪ್ಪಲ ಅನ್ನೋ ಒಂದು ಮರ, ಆದರೆ ಅಯನ ಅದಕ್ಕೆ ಆಶ್ರಯರಾದವರು ಅಥವಾ ಕರ್ಮಫಲಗಳನ್ನು ಪರಿತ್ಯಾಗ ಮಾಡಿರೋರು ಅಂತ ಅರ್ಥ. ವಿಪ್ಪಲಂ ಸ್ವಾದ್ವತ್ತಿ ಅಂತ ಹೇಳ್ತಾರೆ. ಪಿಪ್ಪಲ ಅಂದರೆ ಕರ್ಮಫಲ, ಅದನ್ನು ದೂರ ಮಾಡಿಕೊಂಡವರು ಪಿಪ್ಪಲಾಯನರು. ಆವಿರ್ಹೋತ್ರ ಅಂದರೆ ಆವಿರ್ಹೋತ್ರ ಅದೊಂದು ಪರಮಾತ್ಮನ ವಿಚಿತ್ರವಾದ ಅದ್ಭುತವಾದ ಶಕ್ತಿ. ಆವಿಹೋತ್ರ ಅಂದರೆ ಅಗ್ನಿಯ ಸಂಬಂಧ. ತಾನೂ ಶುದ್ಧರು, ತನಗೆ ಯಾರು ಸಂಪರ್ಕಕ್ಕೆ ಬರ್ತಾರೆ ಅವರನ್ನು ಶುದ್ಧ ಮಾಡುವಂಥ ವ್ಯಕ್ತಿಗಳಾದ್ರಿಂದ ಆವಿರ್ಹೋತ್ರ. ಅಥ ದ್ರುಮಿಳ ಅಂತ ಏನಂತ, ವೇದಗಳಿಗೆ ವಿರೋಧ ಬಂದಾಗ ಅದಕ್ಕೆ ಈ ಅರ್ಥ ಅಂತ ಎರಡೂ ವೇದಗಳನ್ನು ಸಂಗಮ ಮಾಡತಕ್ಕಂಥವ್ರು ದ್ರುಮಿಳ. ಹಾಗಾಗಿ ಅವರಿಗೆ ದ್ರುಮಿಳ ಅಂತ ಅಂದರೆ ವೇದಾರ್ಥ ಕೋವಿದರು ಅನ್ನೋ ಅಭಿಪ್ರಾಯ. ಆಮೇಲೆ ಚಮಸಃ ಅಂತಂದರೆ ಚಮ ಅಂತಂದರೆ ವೇದತೀರ್ಥ ಅಂದರೆ ವೇದದಲ್ಲಿ ಬಂದ ವಿಚಾರಗಳನ್ನು ಯಾರು ಮನನ ಮಾಡ್ತಾರೋ ಅವರು ಚಮ. ಅದರಲ್ಲಿ ಸಾರಭೂತರಾದ್ದರಿಂದ ಅವರನ್ನು ಚಮಸಾರು ಅಂತ ಕರೀತಾರೆ. ಅಂದರೆ ವೇದಾರ್ಥಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರಂತೆ ನಡೆಯೋರನ್ನು ಚಮಸರು ಅಂತ, ಹಾಗಾಗಿ ಅದನ್ನು ಕರೆದಿದ್ದಾರೆ. ಇನ್ನು ಕರಭಾಜನ, ಕರೆ ಭಾಂತಂ ಜನಯತಿ ಅಂದರೆ ನಮ್ಮ ಅಧೀನದಲ್ಲಿ ಪರಮಾತ್ಮ ಹೇಗೆ ಬರ್ತಾನೆ ಅಥವಾ ತಮ್ಮ ಕೈಯಲ್ಲೇ ಸಮಗ್ರ ಎಲ್ಲವನ್ನು ಕಂಟ್ರೋಲ್ ಮಾಡುವ ಶಕ್ತಿ ಇದೆ ಅನ್ನೋ ಅರ್ಥದಲ್ಲಿ ಕರಭಾಜನ ಅಂತ ಹೀಗೆ 9 ಜನರು ಇದ್ದಾರೆ. ಈ ರೀತಿ ಇದ್ದಾಗ ಪರಮಾತ್ಮನನ್ನು ಇವರ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಭಾಗವತ ಸ್ಪಷ್ಟವಾಗಿ ಹೇಳ್ತಾ ಇದೆ. ತಯೇತೆ ಭಗವದ್ರೂಪಂ ವಿಶ್ವಂ ಸದಸದಾತ್ಮಕಂ ಆತ್ಮನೋ ವ್ಯತಿರೇಕೇಣ ಪಶ್ಯಂತೋ ವ್ಯಚರನ್ ಮಹೀಂ. ಭೇದವನ್ನು ಕಾಣ್ತಾ ಇದ್ರಂಥವ್ರು. 3 ರೀತಿಯ ಅರ್ಥವನ್ನು ವಿಜಯಧ್ವಜ ತೀರ್ಥರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದು, ಆತ್ಮನಃ ವ್ಯತಿರೇಕೇಣ ಪಶ್ಯಂತಹ ಸದಸದಾತ್ಮಕಂ ವಿಶ್ವಂ. ಈ ಚರಾಚರಾತ್ಮಕವಾದ ಈ ಪ್ರಪಂಚ ಏನಿದೆ, ಈ ಪ್ರಪಂಚವನ್ನು ಆತ್ಮನಃ ವ್ಯತಿರೇಕೇಣ ಪರಮಾತ್ಮನಿಗಿಂತಲೂ ವಿಲಕ್ಷಣ ಅಂತ ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾಗಿ ಭೇದ ಇದೆ. ಅಥವಾ ಇನ್ನೊಂದು ಅರ್ಥ ಮಾಡ್ತಾರೆ, ಈ ವಿಶ್ವದೊಳಗಡೆ ಪ್ರವೇಶ ಮಾಡಿರ್ತಕ್ಕಂಥ ಪರಮಾತ್ಮ ಇದ್ದಾನಲ್ಲ, ಅವನಿಗೂ ಈ ಜಗತ್ತಿಗೂ ಅಂತರ್ಯಾಮಿ ರೂಪಕ್ಕೂ ಏನು ಮಾಡ್ತಾ ಇದ್ದಾರೆ, ಅವ್ಯತಿರೇಕೇಣ ಪಶ್ಯಂತ. ಇಲ್ಲಿ ಹೇಗೆ ಮಾಡ್ಬೋದು ಅಂದರೆ ಆತ್ಮನೋ ವ್ಯತಿರೇಕೇಣ, ಅಲ್ಲಿ ಆತ್ಮನಃ ಅವ್ಯತಿರೇಕೇಣ ಅಂತಲೂ ಪದಚ್ಛೇದ ಮಾಡ್ಬೋದು, ಆತ್ಮನಃ ವ್ಯತಿರೇಕೇಣ ಅಂತಲೂ ಪದಚ್ಛೇದ ಮಾಡ್ಬೋದು. ಹಾಂ, ಹಾಗಾದರೆ ಹೇಗೆ ಜಗತ್ತಿಗಿಂತಲೂ ವಿಲಕ್ಷಣನಾಗಿದ್ದಾನೆ. ಇನ್ನೊಂದರ್ಥ, ಜಗತ್ತಿನಲ್ಲಿ ಸದಸಾದಾತ್ಮಕವಾದ ಪ್ರಪಂಚದಲ್ಲಿ ಒಳಗಡೆ ಇರತಕ್ಕಂಥ ಪರಮಾತ್ಮನು, ನನ್ನಲ್ಲಿ ಪ್ರೇರಣೆ ಮಾಡತಕ್ಕಂಥ ಅಂತರ್ಯಾಮಿಯಾದ ಪರಮಾತ್ಮನು ಅವ್ಯತಿರೇಕೇಣ, ಅದಕ್ಕೆ ಭೇದ ಇಲ್ಲ ಅನ್ನೋದನ್ನು ಗಮನಿಸ್ತಾ ವ್ಯಚರನ್ ಪಶ್ಯಂತೋ ವ್ಯಚರನ್ ಮಹೀಂ, ಇಡೀ ಭೂಮಂಡಲದಲ್ಲಿ ಸಂಚಾರ ಮಾಡ್ತಾ ಇದ್ದಾರಂತೆ. ಆ ಸಂದರ್ಭದಲ್ಲಿ ವಿದೇಹ ನಗರಕ್ಕೆ ಬಂದಾಗ ಆ ವಿದೇಹ ಪ್ರಶ್ನೆಯನ್ನು ಮಾಡ್ತಾನೆ. ಬಂದ ಅತಿಥಿಗಳನ್ನು ಸತ್ಕಾರ ಮಾಡಿ
ಪೂಜೆಯನ್ನು ಮಾಡಿ ಅವರಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಮನ್ಯೇ ಭಗವತಃ ಸಾಕ್ಷಾತ್ ಪಾರ್ಷದಾನ್ವೋ ಮಧುದ್ವಿಷಃ ವಿಷ್ಣೋ ಭೂತಾನಿ ಲೋಕಾನಾಂ ಪಾವನಾಯ ಚರಂತಿ. ವಸುದೇವ ನಾರದರಿಗೇನು ಮಾತು ಹೇಳಿದ್ನೋ ಅದೇ ಮಾತನ್ನು ವಿದೇಹರಾಜ ಆ 9 ಜನರಿಗೆ ಹೇಳ್ತಾ ಇದ್ದಾನೆ. ನಿಮ್ಮನ್ನು ನೋಡ್ತಾ ಇದ್ದರೆ ಭಗವತಃ ಸಾಕ್ಷಾತ್ ಪಾರ್ಷದಾನ್ವೋ ಮಧುದ್ವಿಷಃ, ಪರಮಾತ್ಮನ ಪಾರ್ಷದರು ನೀವಲ್ಲಿ, ಪರಮಾತ್ಮನ ಪರಿವಾರದವರು. ಹಾಗಾಗಿ ನೀವು ಸಂಚಾರ ಮಾಡುವುದು ಅಂತಂದರೆ ಪಾವನಾಯ ಚರಂತಿ, ಲೋಕವನ್ನು ಅನುಗ್ರಹ ಮಾಡಬೇಕು, ಅವರನ್ನು ಪವಿತ್ರರನ್ನಾಗಿ ಮಾಡಬೇಕು ಅಂತ. ಹಾಗಾಗಿ ನೀವು ಬಂದಿದ್ದೀರ, ನೀವು ಬಂದಾಗ ನಾವೇನು ಮಾಡಬೇಕು? ಅದಕ್ಕೆ ವಿದೇಹರಾಜ ಹೇಳ್ತಾನೆ, ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನ. ಈ ಮಾನವನ ದೇಹ ಸಿಗೋದೇ ಅತ್ಯಂತ ದುರ್ಲಭ. ಸಿಕ್ಕಿದ ಮೇಲೆ ಕ್ಷಣಭಂಗುರ, ಅದು ಶಾಶ್ವತ ಅಲ್ಲ. ಅಂಥದ್ರಲ್ಲಿ ತತ್ರಾಪಿ ದುರ್ಲಭಂ ಮನ್ಯೇ, ಅದರಲ್ಲೂ ವೈಕುಂಠ ಪ್ರಿಯ ದರ್ಶನ, ಪರಮಾತ್ಮನಿಗೆ ಯಾರು ಪ್ರಿಯರಾಗಿರ್ತಾರೋ ಅಂತಹ ಸಜ್ಜನರ ಸಮಾಗಮ ಅದು ಇನ್ನೂ ದುರ್ಲಭ. ಅಂಥ ಮಹಾನುಭಾವರು ನೀವು ಬಂದಿದ್ದೀರ. ಹಾಗಾಗಿ ನೀವು ಧರ್ಮಾನ್ ಭಾಗವತಾನ್ ಬ್ರೂತ ಯದಿನ ಶ್ರೂಯತೆ ಕ್ಷಮಂ ಶ್ರುತಯೇ ಕ್ಷಮಂ ಯೈಹಿ ಪ್ರಸನ್ನ ಪ್ರಪನ್ನಾಯ ದಾಸ್ಯತಿ ಆತ್ಮಾನಮಪ್ಯಜಃ. ಹಾಗಾದರೆ ಇಂಥ ಮಹಾನುಭಾವರು ಬಂದಾಗ ಅದು ಎಂಥವರು? ವೈಕುಂಠ ಪ್ರಿಯದರ್ಶನ. ಪರಮಾತ್ಮನಿಗೆ ಅತ್ಯಂತ ಪ್ರಿಯರಾದ ಜ್ಞಾನಿಗಳು ಬರ್ತಾರೆ ಅಂತಂದರೆ, ನಮ್ಮ ಸಮೀಪಕ್ಕೆ ಅಥವಾ ಅವರ ಸಮೀಪಕ್ಕೆ ನಾವು ಹೋಗಿದ್ದೀವಿ ಅಂತಂದರೆ ಕಾಲ ವ್ಯರ್ಥ ಮಾಡಬಾರದು. ಅವರಿಂದ ಏನೇನು ನಮ್ಮ ಜೀವನ ಸಾಧನೆ ಆಗಲಿಕ್ಕೆ, ನಮ್ಮ ಜೀವನ ಉದ್ಧಾರ ಆಗಲಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೇಳಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ. ಹಾಗಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ನಮಗೆ ಧರ್ಮಾನ್ ಭಾಗವತಾನ್ ಭ್ರೂತ, ನಮಗೆ ಭಾಗವತ ಧರ್ಮಗಳ ಬಗ್ಗೆ ತಿಳಿಸಿಕೊಡಬೇಕು ಅಂತ ಕೇಳಿದಾಗ ಅದರಲ್ಲಿ ಪ್ರಾರಂಭದಲ್ಲಿ ಭಾಗವತ ಧರ್ಮಗಳು ಅಂದರೆ ಏನು, ಯಾರನ್ನು ಭಾಗವತೋತ್ತಮರು ಅಂತ ಕರೀತಾರೆ, ಇದನ್ನು ಕವಿ ಎಂಬತಕ್ಕಂತಹ ಜಯಂತಿಯ ಮಗ ಅವರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅದು ಏನದು? ಅವರು ಹೇಳ್ತಾರೆ, ಮನ್ಯೇ ಅಕುತಶ್ಚಿತ್ ಭಯಮಚ್ಯುತಸ್ಯ ಉಪಾಸನ ಮತ್ರ ನಿತ್ಯಂ ಉದ್ವಿಗ್ನ ಬುದ್ಧೇ ರಸದಾತ್ಮ ಭಾವಾತ್ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ. ಹಾಗಾದರೆ ಯಾವುದನ್ನು ಭಾಗವತ ಧರ್ಮ ಅಂತ ಕರೀತಾರೆ ಅಂದರೆ, ನನ್ನ ಅಭಿಪ್ರಾಯದಲ್ಲಿ ಮನ್ಯೆ ನಾನು ಇದನ್ನು ತಿಳಿದುಕೊಂಡಿದ್ದೇನೆ. ಏನದು? ಅಕುತಶ್ಚಿತ್ ಭಯಂ ಅಚ್ಯುತಸ್ಯ ಪಾದಾಂಬುಜೋಪಾಸನಂ ಅತ್ರ ನಿತ್ಯಂ. ಪರಮಾತ್ಮನ ಪಾದದ ಉಪಾಸನೆಯನ್ನು ಮಾಡ್ತಾರಲ್ಲ, ಇದೇ ದೊಡ್ಡ ಭಾಗವತ ಧರ್ಮ. ಅದು ಎಂಥದ್ದು? ಪಾದಾಂಬುಜೋಪಾಸನಂ ಎಂಥದ್ದದು ಅಂತಂದರೆ, ಅಕುತಶ್ಚಿತ್ ಭಯಂ, ಕುತಶ್ಚಿತ್ ಭಯ ನ, ಯಾವುದರಿಂದಲೂ ಕೂಡ ಭಯ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಭದ್ರತೆಯನ್ನು ಕೊಡುವಂಥದ್ದು ಅದು ಪರಮಾತ್ಮನ ಪರಮಾತ್ಮನ ಪಾದಗಳ ಸೇವೆ. ಹಾಗಾಗಿ ಇದು ಹೇಗೆ ಮಾಡಬೇಕು? ನಿತ್ಯಂ. ಯಾರ ಸೇವೆ? ಅಚ್ಯುತಸ್ಯ, ಹರೇಹೆ ಅಂತೇಳಿಲ್ಲ, ಪರಮಾತ್ಮನಃ ಅಂತ ಹೇಳಿಲ್ಲ, ಅಚ್ಯುತಸ್ಯ ಅನ್ನೋ ಪದ ಬಳಸ್ತಾರೆ. ಅಂದರೆ ನಿತ್ಯಂ ಅಚ್ಯುತಸ್ಯ, ಪ್ರತಿನಿತ್ಯ ಮಾಡಬೇಕು, ಅದರಲ್ಲಿ ಚ್ಯುತಿ ಇರಬಾರದು. ಹಾಗಾದರೆ ನಾವು ಮಾಡುವಂಥದ್ದೆಲ್ಲ ನಮಗೆ ಬೇಕಾದಾಗ, ಕಷ್ಟ ಬಂದಾಗ ಮಾಡ್ತೀವಿ. ಅದು ತಪ್ಪು ಅಂತಲ್ಲ, ನಮ್ಮ ಸ್ವಭಾವ ಅಂಥದ್ದು, ನಮ್ಮ ಯೋಗ್ಯತೆ ಅಂಥದ್ದು. ನಾವು ಭಾಗವತರಲ್ಲ. ಹಾಗಾಗಿ ಭಾಗವತರು ಅಂತ ಯಾರು ಕಳಿಸ್ಕೊಳ್ತಾರೋ ಅವ್ರು ಹೀಗೆ ಮಾಡ್ತಿರ್ತಾರಂತೆ. ಮಧ್ವಯುಗದಲ್ಲಿ ಆಚಾರ್ಯರನ್ನ ವರ್ಣನೆ ಮಾಡಬೇಕಾದಾಗ ಹೇಳ್ತಾರೆ, ನಹಿ ಹರಿಂ ಸತತಂ ನನಮತ್ಯಸೋ ನಚನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥಾಪಿ ವಿಧಾಯ ವಿಶೇಷತಃ ನ ಸಮಶಿಕ್ಷಯತು ಅಂತ. ನನು ಜನಾನ್ ಸಮಶಿಕ್ಷಯತು. ಮಧ್ವಾಚಾರ್ಯರು ಅಥವಾ ವಾಯುದೇವರು ದೇವರನ್ನು ಕಾಣೋದಿಲ್ಲ ಅಂತಿಲ್ಲ, ಬ್ರಹ್ಮಾಂಡದಲ್ಲಿ ದೇವರನ್ನು ಕಾಣ್ತಾರೆ, ಸೂಕ್ಷ್ಮವಾದದ್ರಲ್ಲೂ ಪರಮಾತ್ಮನನ್ನು ಕಾಣ್ತಾರೆ, ಅತ್ಯಂತ ದೊಡ್ಡದಂತ ಯಾವುದಿದೋ ಅದರಲ್ಲೂ ಪರಮಾತ್ಮನನ್ನು ಕಾಣ್ತಾರೆ. ಹಾಗಾಗಿ ಹರಿಂ ನ ಪಶ್ಯತೀತಿನ, ಪರಮಾತ್ಮನ ನೋಡೋದಿಲ್ಲ ಅಂತಿಲ್ಲ, ಅಂದರೆ ನೋಡ್ತಾನೇ ಇರ್ತಾರೆ ಸದಾ. ನಾಪಿ ನವಂದತೆ, ಅವರು ನಮಸ್ಕಾರ ಮಾಡೋದಿಲ್ಲ ಅಂತಿಲ್ಲ, ಅವರು ಪೂಜೆ ಮಾಡೋದಿಲ್ಲ ಅಂತಿಲ್ಲ, ಯಾವಾಗಲೂ ಮಾಡ್ತಾರೆ. ಆದರೂ ಮತ್ತಿವಾಗ ಪ್ರತ್ಯೇಕ ಯಾಕೆ ಮಾಡ್ತಿದ್ದಾರೆ? ನಾನು ಸಾಧು ಜನಾನ್ ಸಮಶಿಕ್ಷಯತ್, ಸಜ್ಜನರು ಹೀಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ನಿತ್ಯ ಮಾಡ್ತಾರೆ. ಯಾಕೆ? ಅವರು ಭಾಗವತೋತ್ತಮರು, ಅವರು ನಿತ್ಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಂಥವರನ್ನ ಆಶ್ರಯ ಪಡೆದರೆ
ನಮಗೂ ನಮ್ಮ ಯೋಗ್ಯತೆಗೆ ತಕ್ಕಂತೆ ದೇವರ ಪೂಜೆಯನ್ನು ಮಾಡುವಂಥ ಒಂದು ಗುಣವನ್ನು ಪರಮಾತ್ಮ ದೊರಕಿಸಿಕೊಡ್ತಾನೆ. ಇಂಥವರನ್ನ ಭಾಗವತರು ಅಂತ ಕರೆದಿದ್ದಾರೆ. ಏನಂತ? ಉದ್ವಿಗ್ನ ಬುದ್ಧೇಹೇ ಅಸದಾತ್ಮ ಭಾವಾತ್. ಇದನ್ನೆಲ್ಲ ಪರಿತ್ಯಾಗ ಮಾಡಿ ವಿಶ್ವಾತ್ಮನ ಯತ್ರ ನಿವರ್ತತೆ ಭೀಹಿ, ಆ ಪರಮಾತ್ಮನಿಂದ ನಮ್ಮ ಭಯವನ್ನು ಪರಿಹಾರ ಮಾಡಿಕೊಳ್ಬೇಕು. ಭಯ ಇರಬಾರದು. ಭಯ ಇಲ್ಲದೇನೆ ದೇವರ ನಿರಂತರವಾದ ಪಾದ ಸೇವೆಯನ್ನು ಮಾಡಬೇಕು. ಇದನ್ನು ಭಾಗವತ ಅಂತ ಕರೀತಾರೆ, ಭಾಗವತರು. ಆದರೆ ನಮಗೆ ನಾವು ಅಂದುಕೊಂಡದ್ರಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಭಯ ಶುರುವಾಗುತ್ತೆ. ನಾವು ದೇವರ ಸೇವೆಗೆ ಅಂತ ಬಂದಿರ್ತೀವಿ, ರಾಜರ ಸೇವೆ ಎಲ್ಲ ಸರಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ರಾಜರಲ್ಲಿ, ಗುರುಗಳಲ್ಲಿ, ಹಿರಿಯರಲ್ಲಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀವಿ. ಆ ಫಲ ನಮಗೆ ಸಿಗಲ್ಲ ಅಂತಿಲ್ಲ. ಆದರೆ ಆ ಫಲ ಸಿಗೋಕ್ಕೆ ಮುಂಚೆ ಫಲ ಸಿಗುವಲ್ಲಿ ತನಕ ನಮಗೆ ಏನೋ ಒಂದು ಸ್ವಲ್ಪ ಉದ್ವಿಗ್ನ ಭಾವ ಇರುತ್ತೆ. ಅಯ್ಯೋ, ನಾನು ಏನಾದರೂ ಆಗಿಬಿಟ್ರೆ, ಅವರೇನಾದರೂ ಬಂದರೆ, ಇವರಿಂದ ಏನಾದರೂ ತೊಂದರೆ ಆದರೆ. ಹಾಗಾದರೆ ಫಲ ಸಿಕ್ಕ ಮೇಲೆ ನಮಗೆ ದೃಢ ಆಗುತ್ತೆ, ಓ ನಾನು ಸುಮ್ಮನೆ ವ್ಯರ್ಥವಾಗಿ ಭಯಪಟ್ಟೆ. ಹಾಗಾದರೆ ನಮಗೆ ಭಯ ಬರ್ತಾ ಇದೆ ಅಂತಂದರೆ ದೇವರ ಬಗ್ಗೆ ಸಂಪೂರ್ಣ ವಿಶ್ವಾಸ ಇಲ್ಲ ಅಂತ, ಅಂದರೆ ನಮ್ಮ ಯೋಗ್ಯತೆಯೂ ಅಲ್ಲ ಅದು. ಅಂದರೆ ಭಾಗವತೋತ್ತಮರು ಯಾರಿರ್ತಾರೋ ಅವರಿಗೆ ಏನೇ ಆದರೂ ಭಯ ಇಲ್ಲ. ನಾರಾಯಣಾಸ್ತ್ರ ಬರ್ತಾ ಇದೆ, ಎಲ್ಲರೂ ತಲೆ ತಗ್ಗಿಸಿ ನಿಂತಿದ್ದಾರೆ. ಆದರೆ ಭೀಮಸೇನ ದೇವರು ಮಾತ್ರ ಹೇಳ್ತಾರೆ, ನಾನು ತಲೆ ತಗ್ಗಿಸೋದಿಲ್ಲ. ಅಂದರೆ ದೇವರನ್ನು ಧಿಕ್ಕಾರ ಮಾಡಿದ್ದು ಅಂತ ಅರ್ಥ ಅಲ್ಲ. ನನಗೋಸ್ಕರ ನಾನೇನಕ್ಕೆ ಕೇಳ್ಕೊಳ್ಳಲ್ಲ, ನನಗೆ ಭಯ ಇಲ್ಲ. ನಾನು ಸಾಯಬೇಕು ಅಂತಿದ್ದರೆ ನಾನು ಎಲ್ಲೇ ಇದ್ದರೂ ಸಾಯ್ತೀನಿ. ನಾನು ದೇವರ ಸಂಕಲ್ಪ ಅದನ್ನು ಮೀರ್ಲಿಕ್ಕಾಗೋದಿಲ್ಲ. ನಾನು ಬದುಕಬೇಕು ಅಂತಿದ್ದರೆ ನಾನು ಬೆಟ್ಟದಿಂದ ಕೆಳಗೆ ಬಿದ್ದರೂ ಏನಾಗಲ್ಲ. ಹಾಗಾದರೆ ಈ ವಿಚಾರದಲ್ಲಿ ನನಗೆ ಭಯ ಇಲ್ಲ. ನಾರಾಯಣಾಸ್ತ್ರ ನನ್ನ ಸಂಹಾರ ಮಾಡುತ್ತಾ, ಧಾರಾಳವಾಗಿ ಮಾಡಿ, ನನಗೆ ಭಯ ಇಲ್ಲ. ಯಾಕೆ? ರಕ್ಷಣೆ ಮಾಡುತ್ತಾನೆ ಅನ್ನೋ ವಿಶ್ವಾಸ ನನಗಿದೆ. ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಂ ಇತಿ ಸ್ಮೃತಿ ಶರಣಾಗತಿ ರಿತ್ಯೇಷ ಅಂತ ಹೇಳ್ತಾರೆ. ಶರಣಾಗತಿ ಅಂದರೆ ಇದು, ರಕ್ಷತೀತ್ಯೇವ ವಿಶ್ವಾಸ, ಇದು ಭಾಗವತರಿಗೆ ಇರುವಂಥದ್ದು. ಇಂತಹ ಗುಣಗಳು ಯಾರಿಗಿರುತ್ತೋ ಅವರನ್ನು ಭಾಗವತರು ಅಂತ ಕರೆದಿದ್ದಾರೆ. ಈಗ ಈ ರೀತಿ ಹೇಳ್ತಾ ಏನು ಮಾಡಬೇಕು? ಬರೀ ದೇವರ ಪೂಜೆ ಮಾಡೋದಿಷ್ಟೇ ಅಲ್ಲ. ನಾವು ಪ್ರತಿನಿತ್ಯ ಎಲ್ಲ ಕರ್ಮಗಳನ್ನು ಮುಗಿಸಿದಾಗ ಈ ಶ್ಲೋಕವನ್ನು ಹೇಳ್ತೀವಿ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಹಾಗಾದರೆ ಕಾಯೇನ, ಈ ದೇಹದ ಮೂಲಕ ಏನೇನು ಕರ್ಮಗಳನ್ನು ಮಾಡ್ತಾ ಇದ್ದೀವೋ, ಜೊತೆಗೆ ವಾಚ, ಮನಸ್ಸಿಂದ ಇನ್ನೊಬ್ಬರನ್ನ ಬೈಯೋದು, ಹೊಗಳೋದು, ತೆಗಳೋದು, ಏನೇನು ಒಟ್ಟು ದೇವರ ಸ್ತೋತ್ರ, ಪಾರಾಯಣ, ಜಪ, ಹೋಮ ಏನಾದರಾಗಿದೆ. ಮನಸ್ಸ, ಮಾನಸಿಕವಾದ ಪೂಜಾದಿಗಳು, ಮನಸ್ಸಲ್ಲಿ ದೇವರನ್ನು ಅನುಸಂಧಾನ ಮಾಡೋದು, ಅಥವಾ ಮನಸ್ಸಲ್ಲಿ ಬೇರೆ ಬೇರೆ ಯೋಚನೆಗಳು, ಈ ರೀತಿಯಾಗಿ. ಇಂದ್ರಿಯೈಹಿವ, ನಮ್ಮ ಇಂದ್ರಿಯಗಳ ಮೂಲಕ ಮಾಡುವಂಥದ್ದು. ಬುದ್ಧಿಯ ಆತ್ಮನಾವ, ನಮ್ಮ ಬುದ್ಧಿಯಿಂದ, ಆತ್ಮ ಅಂದರೆ ಇಂದ್ರಿಯಗಳು, ದೇಹದಿಂದ, ನಾನಾ ರೀತಿಯ ಜೀವ, ಈ ರೀತಿಯಾಗಿ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್, ಏನೇನು ಮಾಡ್ತಾನೋ ಅದೆಲ್ಲ, ಯಾವುದೋ ಒಂದೆರಡನ್ನು ಮಾತ್ರ ಸಮರ್ಪಣೆ ಮಾಡೋದಲ್ಲ. ಯದ್ಯತ್ ಕರೋತಿ, ಏನೆಲ್ಲ ಮಾಡ್ತಾನೋ ಸಂಪೂರ್ಣವನ್ನು ನಾರಾಯಣಾಯೇತಿ ಸಮರ್ಪಯೇತ್ತತ್, ಅದು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಬೇಕು. ಇಂಥ ಮನೋಭಾವನೆ ಬರುತ್ತೆ ಅಂತಾದರೆ ಅವನು ಭಾಗವತೋತ್ತಮ. ಹಾಗಾದರೆ ಭಾಗವತ ಧರ್ಮ ಅಂದರೆ ಅನನ್ಯವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡೋದು, ಪರಮಾತ್ಮನಲ್ಲಿ ನಾವು ಮಾಡಿರ್ತಕ್ಕಂಥ ಎಲ್ಲವನ್ನು ಸಮರ್ಪಣೆ ಮಾಡೋದು, ಪರಮಾತ್ಮನಿಂದ ಯಾವುದನ್ನು ಅಪೇಕ್ಷೆ ಪಡೋದಿಲ್ಲ, ಕೇವಲ ಪರಮಾತ್ಮನ ಪ್ರೀತಿಯನ್ನು ಮಾತ್ರ ಅಪೇಕ್ಷೆ ಪಡಬೇಕು. ಪರಮಾತ್ಮ ಪ್ರೀತನಾಗ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಎಲ್ಲವನ್ನು ನಾವು ಸ್ವೀಕಾರ ಮಾಡಬೇಕೆ ಹೊರತು ನಮಗದು ಸಿಗತ್ತೆ ಅನ್ನೋ ಕಾರಣಕ್ಕೋಸ್ಕರ ದೇವರನ್ನು ಪ್ರೀತಿ ಮಾಡೋದಲ್ಲ. ಭಾಗವತೋತ್ತಮರ ಸ್ವಭಾವ ಹೇಗೆ ಅಂದರೆ ದೇವರಿಗೋಸ್ಕರ ಎಲ್ಲ, ನಮಗೆ ಹೇಗೆ ಅಂದರೆ ದೇವರು ಇದಕ್ಕೋಸ್ಕರ, ನಮಗೇನೋ ಪುರುಷಾರ್ಥ ಸಿಗತ್ತೆ ಅದಕ್ಕೋಸ್ಕರ ದೇವರು. ಪರಮಾತ್ಮ ಇಲ್ಲ, ನಂಗೆ ಪುರುಷಾರ್ಥವೂ ಬೇಡ ಅಂತ ಅಂಥವರು ಭಾಗವತೋತ್ತಮರು. ಜೊತೆಗೆ ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇ ಜನ್ಮಾನಿ ಕರ್ಮಾಣಿ ಚ ಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜ ವಿಚರೇದ ಅಸಂಗ. ವಿಲಜ್ಜ ಗಾಯತ್, ಹೇಗೆ ನಾಚಿಕೆಯನ್ನು ಬಿಟ್ಟು ಪರಮಾತ್ಮನ ಗುಣಗಾನವನ್ನು ಮಾಡಬೇಕು. ಇದನ್ನೇ ದಾಸರು ತಿಳಿಸಿಕೊಡ್ತಾರೆ. ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಲಜ್ಜೆ ಬಿಟ್ಟು ಕುಣೀರೆಂಬೋ ಕಾಗದ ಬಂದಿದೆ. ದೇವರ ಕಥೆಗಳನ್ನು ಶೃಣ್ವನ್ನು, ಅದು ಹೇಗೆ ಸುಭದ್ರಾಣಿ,
ರಥಾಂಗಪಾಣೆ ಪರಮಾತ್ಮನ ನಾನಾ ಮಂಗಳಕರವಾಗಿರತಕ್ಕಂತಹ ಕರ್ಮಾಣಿ, ಆ ಪರಮಾತ್ಮನ ಲೀಲೆ ಏನೇನಿದೆ ಅದನ್ನೆಲ್ಲ ಗೀತಾನಿ ಹಿಂದೆ ಹೇಳಿದವರನ್ನು ಅದನ್ನು ನಾವು ಹಾಡಬೇಕು. ನಾಮಾನಿ ತದರ್ಥಕಾನಿ, ಪರಮಾತ್ಮನ ನಾಮಗಳು ಹೇಗಿರುತ್ತೆ ಅವನ ಗುಣಗಳನ್ನು ತಿಳಿಸುವಂಥದ್ದು. ಹಾಗಾಗಿ ತದರ್ಥಕಾನಿ ನಾಮಾನಿ ಗಾಯನ್ ವಿಲಜ್ಜ, ನಾಚಿಕೆ ಇಲ್ಲದೆ ದೇವರ ಸ್ತೋತ್ರವನ್ನು ಹಾಡಬೇಕು ಅಂತ ಬಂದಾಗ ನನಗೆ ರಾಗ ಬರೋದಿಲ್ಲ, ನಾನು ಸಂಗೀತ ಕಲಿತಿಲ್ಲ, ಬೇಕಾಗಿಲ್ಲ. ಪರಮಾತ್ಮನಿಗೆ ಸಂಗೀತ ಯಾಕೆ ಬೇಕು? ಭಕ್ತಿಯಿಂದ ಹಾಡಿದ್ರೆ ಪರಮಾತ್ಮನಿಗೆ ಪ್ರೀತಿ ಆಗುತ್ತೆ. ಈಗ ನಮಗೆ ಯಾರು ದ್ವೇಷಗಳಿರ್ತಾರೋ ಅವರು ನನ್ನ ಚೆನ್ನಾಗಿ ಸ್ಪಷ್ಟವಾಗಿ ನನ್ನ ಹೆಸರು ಕರೆದ್ರು ನನಗೆ ಪ್ರೀತಿ ಆಗಲ್ಲ. ಅದೇ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ತೊದಲು ನುಡಿಯಿಂದ ಏನೇನೋ ಕರೀಲಿ ಅದು ನಮಗೆ ತುಂಬ ಪ್ರೀತಿ ಆಗುತ್ತೆ. ಹಾಗೆ ದೇವರಿಗೆ ಭಕ್ತಿ ಇಲ್ಲ ಅಂತಾದರೆ ನಾವು ಎಷ್ಟು ಸಂಗೀತದಲ್ಲಿ ಆಳ ಅಭ್ಯಾಸವನ್ನು ಮಾಡಿ ಹಾಡಿದ್ರೂ ಅದು ಪ್ರೀತಿ ಆಗುತ್ತೆ. ಆದರೆ ನಾವು ಭಕ್ತಿಯಿಂದ ಅದು ರಾಗ ಇರಲಿ ಬಿಡಲಿ ಪರಮಾತ್ಮನ ಅನುಸಂಧಾನ ಮಾಡ್ತಾ ಪರಮಾತ್ಮನ ಗುಣಗಳನ್ನು ಮನನ ಮಾಡ್ತಾ ಹಾಡಿದರೆ ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅದನ್ನೇ ಪ್ರಹ್ಲಾದರಾಜರು ತೋರಿಸ್ಕೊಟ್ಟಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿದ್ರೂ ಕೂಡ ಅದಕ್ಕೆ ಪ್ರಸನ್ನನಾಗದೇ ಇರುವಂತೆ ನಟನೆಯನ್ನು ಮಾಡಿ ನಾನು ಹಾಡಿದರೆ ಪರಮಾತ್ಮ ಪ್ರೀತನಾಗ್ತಿದ್ದಾನೆ ಅಂದರೆ ಇದಕ್ಕಿಂತ ದೊಡ್ಡ ಕರುಣೆ ಏನು? ಅದು ಅಸುರ ಯೋನಿಯಲ್ಲಿ ನಾನು ಹುಟ್ಟಿದವನು, ಬ್ರಹ್ಮದೇವರಲ್ಲಿ ನಾನೆಲ್ಲಿ, ಕೊನೆಗೆ ಲಕ್ಷ್ಮೀದೇವಿನೂ ನಾನು ಸ್ತೋತ್ರ ಮಾಡಲ್ಲ ಅಂತ ಬಿಟ್ಬಿಟ್ಲು. ಯಾಕೆ ಅಂದರೆ ಪರಮಾತ್ಮನ ಈ ಗುಣವನ್ನು ಜಗತ್ತಿಗೆ ತೋರಿಸ್ಬೇಕು. ಭಕ್ತಿಯಿಂದ ಯಾರು ಹಾಡಿದ್ರೂ ಪರಮಾತ್ಮ ಸ್ವೀಕಾರ ಮಾಡುತ್ತಾನೆ. ಅಲ್ಲಿ ಬ್ರಹ್ಮದೇವರನ್ನು ಅವಮಾನ ಮಾಡಬೇಕು ಅಥವಾ ಪ್ರಹ್ಲಾದರಾಜರಿಗಿಂತಲೂ ಬ್ರಹ್ಮದೇವರ ಕಡಿಮೆ, ಲಕ್ಷ್ಮೀದೇವಿಗೂ ಹೆದರಿಕೆ ಆಯಿತು, ಯಾವುದೂ ಅಲ್ಲ. ಮತ್ತೇನು, ಪರಮಾತ್ಮನನ್ನು ಭಕ್ತಿಯಿಂದ ಗಾನ ಮಾಡಿದ್ರೆ ಅದು ಯಾರೇ ವ್ಯಕ್ತಿ ಆಗಿರಲಿ ಆ ಹಾಡನ್ನು ತಾನು ಕೇಳ್ತಾನೆ, ಆ ಮಾತನ್ನು ತಾನು ಕೇಳ್ತಾನೆ ಅನ್ನೋದನ್ನು ತೋರಿಸ್. ಈ ಭಾವನೆ ನಮಗೆ ಬಂತು ಅಂತಾದರೆ ಅವನನ್ನು ಭಾಗವತೋತ್ತಮ ಅಂತ ಕರೀತಾರೆ. ಹಾಗಾಗಿ ಇತ್ತಿ ಅಚ್ಯುತಾಂಗ್ರಿಂ ಭಜತೋನುವೃತ್ಯ ಭಕ್ತಿರ್ವಿರಕ್ತಿರ್ ಭಗವತ್ ಪ್ರಬೋಧ ಭವಂತಿ ವೈ ಭಾಗವತಸ್ಯ ರಾಜನ್ ತತಃ ಪರಾಂ ಶಾಂತಿ ಮುಪೈತಿ ಸಾಕ್ಷಾತ್. ಹಾಗಾದರೆ ಹೇಗಿರ್ತಾರೆ ಅಂದರೆ ಇತಿ ಅಚ್ಯುತಾಂಗ್ರಿಂ ಭಜತಃ, ಅಚ್ಯುತಾಂಗ್ರಿಯನ್ನು ಭಜನೆ ಮಾಡಬೇಕು, ಪರಮಾತ್ಮನ ಪಾದ ಸೇವೆಯನ್ನು ಮಾಡ್ತಾ ಇರಬೇಕು. ಅನುವೃತ್ಯ ಅದರಲ್ಲಿ ಅನುರಾಗ, ಭಕ್ತಿ ವಿರಕ್ತಿ ಭಗವತ್ ಪ್ರಬೋಧ, ಪರಮಾತ್ಮನಲ್ಲಿ ಭಕ್ತಿ, ವಿಷಯ ಪದಾರ್ಥಗಳ ಕಡೆ ವೈರಾಗ್ಯ, ಭಗವತ್ ಪ್ರಬೋಧ ಪರಮಾತ್ಮನಲ್ಲಿ ತಿಳುವಳಿಕೆ. ಹೀಗೆ ಯಾರಿರ್ತಾರೋ ಅವರನ್ನು ಭವಂತಿ ವೈ ಭಾಗವತಸ್ಯ ರಾಜನ್, ಯಾರು ಭಾಗವತರು ಇರ್ತಾರೋ ಅವ್ರಿಗೆ ಈ ಎಲ್ಲ ಗುಣಗಳಿರುತ್ತೆ. ಅದಾದ ನಂತರದಲ್ಲಿ ತತಃ ಪರಾಂ ಶಾಂತಿ ಮುಪೈತಿ ಸಾಕ್ಷಾತ್, ಅವರು ಪರಮಾತ್ಮನನ್ನು ಪಡೀತಾರೆ. ಇದು ಭಾಗವತ ಧರ್ಮ ಅಂತ ತಿಳಿಸಿಕೊಟ್ಟಿದ್ದಾನೆ. ಆಮೇಲೆ ರಾಜ ಪ್ರಶ್ನೆ ಮಾಡ್ತಾನೆ, ಅಥ ಭಾಗವತಂ ಬ್ರೂತ ಯದ್ಧರ್ಮೋ ಯಾದೃಶೋ ನೃಣಾಂ ಯಥಾಚರತಿ ಯದ್ಬ್ರೂತೆ ಏರ್ಲಿಂಗೈ ಭಗವತ್ ಪ್ರಿಯ. ಇದು ಭಾಗವತ ಧರ್ಮ. ಈ ಭಾಗವತ ಧರ್ಮ ಇರೋರನ್ನು ಗುರುತಿಡಿಯೋದು ಹೇಗೆ? ಅದನ್ನು ನಮಗೆ ಯಥಾಚರತಿ ಯದ್ಬ್ರೂತೆ, ಯಾವುದನ್ನು ಆಚರಣೆ ಮಾಡ್ತಾರೆ, ಏನನ್ನು ಹೇಳುತ್ತಾರೆ ಅಂತಹ ಭಾಗವತರು. ಏರ್ಲಿಂಗೈ ಭಗವತ್ ಪ್ರಿಯ, ಯಾವ ಚಿಹ್ನೆಗಳನ್ನು ಇಟ್ಟುಕೊಂಡು ಅವರು ಅತ್ಯಂತ ಪರಮಾತ್ಮನಿಗೆ ಪ್ರಿಯರಾಗಿರ್ತಾರೋ ಅದನ್ನು ನಮಗೆ ತಿಳಿಸಬೇಕು ಅಂತ ಕೇಳಿದಾಗ, ಹಾಗಾದರೆ ಯಾರನ್ನ ಭಾಗವತರು ಅಂತ ಕರೆಯೋದು? ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮನ್ ಏಷ ಭಾಗವತೋತ್ಮ ಆತ್ಮನ್ಯ ಏಷ ಭಾಗವತೋತ್ತಮ. ಅಂದರೆ ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಂ ಆತ್ಮನಃ, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ ಅನ್ನೋ ಅನುಸಂಧಾನದಿಂದ ನಾವು ಅವರಿಗೆ ಮಾಡುವ ಉಪಕಾರ ಅದು ಭಗವಂತನ ಪೂಜೆ ಅಂತ ಯಾರು ಅನುಸಂಧಾನ ಮಾಡ್ತಾನೋ ಅವನು ಭಾಗವತೋತ್ತಮ. ಭೂತಾನಿ ಭಗವತಿ, ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅನುಸಂಧಾನ ಮಾಡೋದು, ಜೊತೆಗೆ ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಇದು ಅನುಸಂಧಾನ. ಇದರ ಜೊತೆಗೆ ಭೂತಾನಿ ಭಗವತಿ ಅಂದರೆ ಎಲ್ಲ ಪ್ರಾಣಿಗಳು ಪರಮಾತ್ಮನಲ್ಲಿದ್ದಾವೆ, ಎಲ್ಲರಲ್ಲೂ ದೇವರಿದ್ದಾನೆ ಅನ್ನೋ ಅನುಸಂಧಾನ, ದೇವರಲ್ಲಿ ಎಲ್ಲವೂ ಇದೆ ಈ ಭಾವನೆ, ಅದನ್ನು ಕಾಣಬೇಕು ನಾವು. ದೇವರಲ್ಲಿ ಎಲ್ಲವೂ ಇದೆ ಅಂತ ಕಂಡಾಗ ನಮ್ಗೆ ಯಾವುದ್ರ ಬಗ್ಗೆನೂ ತಿರಸ್ಕಾರ ಭಾವನೆ ಬರಲ್ಲ, ಯಾರಿಂದಲೂ ಸುಖ ದುಃಖಗಳಲ್ಲ, ಎಲ್ಲ ನನ್ನ ಅಧೀನದ ಅಂದರೆ ನನ್ನ ಕರ್ಮಕ್ಕನುಗುಣವಾಗಿ ಪರಮಾತ್ಮನ ಅನುಗ್ರಹ, ಈ ರೀತಿಯಾದ ಭಾವನೆ ಬರಬೇಕು. ಕೆಲವರಿಗೆ ಇನ್ನೊಬ್ಬರನ್ನು
ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅನ್ನೋ ಭಾವನೆ ಇರುತ್ತೆ. ಅಲ್ಲಿ ದೇವರಿದ್ದಾನೆ, ಪರಮಾತ್ಮ ಪ್ರೀತನಾಗ್ತಾನೆ, ಇದು ಸರಿ. ಆದರೆ ದೇವರಲ್ಲಿ ಎಲ್ಲವೂ ಇದೆ ಅನ್ನೋ ಭಾವನೆ ಬರೋದು ತುಂಬ ಕಷ್ಟ. ಎಲ್ಲವೂ ದೇವರಲ್ಲಿದೆ, ಸುಖ ದುಃಖ ಏನೇನಿದೆ, ಮಾನ ಅವಮಾನ, ಅವ್ರು ಮಾಡ್ತಕ್ಕಂಥ ಪ್ರೀತಿ ದ್ವೇಷ ಅಸೂಯೆ ಕಾಮ ಕ್ರೋಧ ಎಲ್ಲವೂ ಪರಮಾತ್ಮನಲ್ಲಿದೆ. ಪರಮಾತ್ಮನಲ್ಲಿದೆ ಅಂದರೆ ಪರಮಾತ್ಮನ ಅಧೀನವಾಗಿದೆ, ಅವನ ನಿಯಂತ್ರಣದಲ್ಲಿ ಎಲ್ಲವೂ ಇದೆ ಅನ್ನೋ ಭಾವನೆ ಬರಬೇಕು. ಇದು ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಹಾಗಾಗಿ ಭೂತಾನಿ ಭಗವತ್ಯಾತ್ಮನ್ ಏಷ ಭಾಗವತೋತ್ತಮ, ಇಂಥವ್ರನ್ನ ಭಾಗವತೋತ್ತಮರು ಅಂತ ಹೇಳಿದ್ದಾರೆ. ಇದನ್ನೇ ಸ್ಪಷ್ಟವಾಗಿ ನಿರೂಪಣೆ ಮಾಡುತ್ತಾರೆ. ಎಲ್ಲವೂ ದೇವರ ಅಧೀನ ಅಂದರೆ ಹೇಗೆ ಅರ್ಥ ಮಾಡಿಕೊಳ್ಬೇಕು, ನಮ್ಮ ವ್ಯವಹಾರ ಹೇಗಿರಬೇಕು. ಇಂಥವರು ಭಾಗವತರು ಅಂತ ತೀರ್ಮಾನ ಮಾಡುವಾಗ ಅವರ ಚಟುವಟಿಕೆಗಳನ್ನು ಗಮನಿಸಬೇಕಾದ್ರೆ ಇವರು ಭಾಗವತೋತ್ತಮರು ಅಂತ ತೀರ್ಮಾನ ಮಾಡ್ಬೋದು. ಅವರ ಚಟುವಟಿಕೆ ಹೇಗಿರುತ್ತೆ ಅಂದರೆ ಈಶ್ವರೇ ತದಧೀನೇಶು ಬಾಲಿಶೇಷು ದಿಶತ್ಸು ಚ ಪ್ರೇಮ ಮೈತ್ರಿ ಕೃಪಾಪೇಕ್ಷಾ ಯಕ್ಕರೋತಿ ಸ ಮಧ್ಯಮ. ಇವನು ಭಾಗವತೋತ್ತಮ. ಈಗ ಮಧ್ಯಮರನ್ನು ತಿಳಿಸ್ತಾ ಇದ್ದಾರೆ. ಭಾಗವತೋತ್ತಮರು ಅವರ ನಂತರದಲ್ಲಿ ಬರೋದು ಯಾರು? ಅದಕ್ಕೆ ಅವರು ಹೇಳ್ತಾರೆ ಈಶ್ವರೇ ತದಧೀನೇಶು, ಪರಮಾತ್ಮನಲ್ಲಿ ಪರಮಾತ್ಮನ ಭಕ್ತರಲ್ಲಿ ಬಾಲಿಶೇಷು ಅಂದರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾ ಇಲ್ಲ, ಉದಾಸೀನರಾಗಿದ್ದಾರೆ ಅಂಥವರು. ದ್ವಿಷತ್ಸುಚ ನಮ್ಮನ್ನು ದ್ವೇಷ ಮಾಡೋರು ಅಥವಾ ಪರಮಾತ್ಮನನ್ನು ದ್ವೇಷ ಮಾಡೋರು. ಹೇಗಿರಬೇಕು ನಮ್ಮ ಭಾವನೆ? ಈಶ್ವರೇ ಪ್ರೇಮ, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು. ತದಧೀನೇಶು ಮೈತ್ರಿ, ಭಗವದ್ಭಕ್ತರು ಯಾರಿದ್ದಾರೋ ಅವರಲ್ಲಿ ಸ್ನೇಹವನ್ನು ಮಾಡಬೇಕು. ಬಾಲಿಶೇಷು ಅಂದರೆ ಅವರು ಭಗವದ್ಭಕ್ತರು ಅಲ್ಲ, ದ್ವೇಷನೂ ಮಾಡ್ತಾ ಇಲ್ಲ, ಅಂಥವರಲ್ಲಿ ಕೃಪಾ, ನಮಗಿಂತಲೂ ಕಡಿಮೆ ಆದವರಲ್ಲಿ ಕರುಣೆಯನ್ನು ಮಾಡಬೇಕು. ದ್ವಿಷತ್ಸು ಉಪೇಕ್ಷೆ, ಯಾರು ಪರಮಾತ್ಮನನ್ನು ದ್ವೇಷ ಮಾಡುತ್ತಾರೋ ಅವರನ್ನು ಉಪೇಕ್ಷೆ ಮಾಡಬೇಕು, ಅವರನ್ನು ತಿರಸ್ಕಾರ ಮಾಡಬೇಕು. ಗೆಲ್ಲುವ ಸಾಮರ್ಥ್ಯ ಇದ್ದರೆ ಗೆಲ್ಲಬೇಕು, ಇಲ್ಲ ಉಪೇಕ್ಷೆ ಮಾಡಬೇಕು. ಕರೋತಿ ಸಹ ಮಧ್ಯಮ. ಹಾಗಾದರೆ ಉತ್ತಮರು ಏನು ಮಾಡ್ತಾರೆ? ಯಾರಾದರೂ ದ್ವೇಷ ಮಾಡ್ತಾ ಇದ್ದರೆ ಪರಮಾತ್ಮನಲ್ಲಿ ಅದನ್ನು ಸಹನೆ ಮಾಡಲ್ಲ, ಖಂಡನೆ ಮಾಡ್ತಾರೆ. ಆದರೆ ಮಧ್ಯಮರು ಅದನ್ನು ಉಪೇಕ್ಷೆ ಮಾಡ್ತಾರೆ, ಅದನ್ನು ಅನುಮೋದನೆ ಮಾಡಲ್ಲ. ಅಲ್ಲಿದ್ದರೆ ನಾವು ಅದಕ್ಕೆ ಪಾಪಕ್ಕೆ ಗುರಿ ಆಗ್ತೀವಿ ಅಂಥೇಳಿ ಅಲ್ಲಿಂದ ವಾಪಸ್ ಬಂದುಬಿಡ್ತಾರೆ. ಹಾಗಾಗಿ ಅಂಥವರನ್ನು ಮಧ್ಯಮರು ಅಂತ ಕರೆದಿದ್ದಾರೆ. ಇನ್ನೊಬ್ಬರು ಅಧಮರು, ಅವರು ಭಗವದ್ಭಕ್ತರೇ, ಆದರೆ ಭಾಗವತೋತ್ತಮರಲ್ಲ. ಅವರೇರು? ಅರ್ಚಾಯಾಮೇವ ಹರಯೇ ಪೂಜಾಂ ಯಹ ಶ್ರದ್ಧಯೇಹತೆ ನ ತದ್ಭಕ್ತೇಷು ಚಾನ್ಯೇಷು ಸಭಕ್ತ ಪ್ರಾಕೃತ ಸ್ಮೃತಃ. ಇನ್ನು ಕೆಲವರು ಇರ್ತಾರೆ, ಹೇಗೆ ಅಂದರೆ ಅರ್ಚಾಯಾಮೇವ ಹರಯೇ, ಕೇವಲ ಪ್ರತಿಮಾದಿಗಳಲ್ಲಿ ಮಾತ್ರ ದೇವರ ಪೂಜೆ ಮಾಡ್ತಾರೆ, ಪ್ರತಿಮೆ ಅಗ್ನಿ ಕಲಶ ಹೀಗೆ ಮಾಧ್ಯಮದ ಮೂಲಕ. ಆದರೆ ನ ತದ್ಭಕ್ತೇಷು ಚಾನ್ಯೇಷು, ಭಗವದ್ಭಕ್ತರಲ್ಲಿ ಅಷ್ಟು ಔತ್ಸುಕ್ಯ ಇಲ್ಲ. ಇಂಥವ್ರನ್ನ ಪ್ರಾಕೃತ ಸ್ಮೃತಃ ಅಂತ ಕರೀತಾರೆ. ಅಂದರೆ ಅವರು ಅಧಮರು, ಭಕ್ತಾಧಮರು, ಭಕ್ತರಲ್ಲೇ ಅಧಮರು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾದರೆ ಈ 3 ರೀತಿಯಾದ ಭಕ್ತರು ಇರ್ತಾರೆ. ಅದರಲ್ಲಿ ಸಕಲವನ್ನೂ ಯಾರು ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತಾರೋ ಅವರು ಭಾಗವತೋತ್ತಮರು. ಇನ್ನು ಯಾವುದನ್ನು ಸ್ವಲ್ಪ ಹಾಗೂ ಹೀಗೂ ಇರುವಂಥವರು ಅಂದರೆ ದೇವರಲ್ಲಿ ಅತ್ಯಂತ ಭಕ್ತಿ ಇದೆ, ಸ್ನೇಹವನ್ನು ಮಾಡುತ್ತಾರೆ, ಭಗವದ್ಭಕ್ತರಲ್ಲೂ ಪ್ರೀತಿ ಇದೆ. ಯಾರಾದರೂ ದ್ವೇಷಗಳನ್ನು ಮಾಡ್ತಾ ಇದ್ದರೆ, ದೇವರನ್ನು ದ್ವೇಷ ಮಾಡೋದು ಆ ಥರದ್ದು ಇದ್ದರೆ ಅಲ್ಲಿಂದ ದೂರ ಸರಿದು ಬಿಡ್ತಾರೆ, ಅದನ್ನು ಖಂಡನೆ ಮಾಡಲಿಕ್ಕೆ ಹೋಗಲ್ಲ. ಯಾಕೆ? ಅವ್ರಿಗೆ ಅಷ್ಟು ಸಾಮರ್ಥ್ಯ ಇರೋಲ್ಲ. ಹಾಗಾಗಿ ಅವರನ್ನು ಮಧ್ಯಮದವರು ಅಂತ ಕರೆದಿದ್ದಾರೆ. ಕೇವಲ ದೇವರಲ್ಲಿ ಮಾತ್ರ ಭಕ್ತಿ ಇದೆ, ಇನ್ನು ಉಳಿದಿದ್ದೇನೂ ಇಲ್ಲ, ಇವರನ್ನು ಅಧಮರು ಅಂತ ಕರೆದಿದ್ದಾರೆ. ಈ ರೀತಿ 3 ಜನ ಭಕ್ತರಿದ್ದಾರೆ. ಈ ವಿಚಾರವನ್ನು ಅರ್ಥ ಮಾಡಿಕೋ ಅಂತ ಹೇಳಿದ್ದಾರೆ. ಇದಾದಮೇಲೆ ಮತ್ತೆ ರಾಜ ಪ್ರಶ್ನೆ ಮಾಡುತ್ತಾನೆ, ಪರಸ್ಯ ಕೊನೆಯದು ಕೇವಲ ಭಗವಂತನ ಚಿಂತನೆ ಅರ್ಚಾಯಾಮೇವ ಹರಯೇ ಅಂದರೆ ಕೇವಲ ಪ್ರತಿಮಾದಿಗಳಲ್ಲಿ ಮಾತ್ರ ದೇವರಿದ್ದಾನೆ, ಉಳಿದವರಲ್ಲಿ ಕಾಣಲ್ಲ. ಹಾಗಾಗಿ ಅವರು ಅಧಮರು ಅಂತ. ಇನ್ನೊಬ್ಬರಲ್ಲೂ ದೇವರನ್ನು ಕಾಣಬೇಕು, ಇವರು ಮಧ್ಯಮರು. ಬರೀ ಇನ್ನೊಬ್ಬರಲ್ಲಿ ದೇವರನ್ನು ಕಾಣೋದಷ್ಟೇ ಅಲ್ಲ, ದೇವರಲ್ಲೇ ಎಲ್ಲ ಇದೆ ಅನ್ನೋದನ್ನು ಅರ್ಥ ಮಾಡಬೇಕು. ಹಾಗಾದರೆ ಎಲ್ಲವೂ ಸಕಲವೂ ಪರಮಾತ್ಮನ ಅಧೀನ ಅಂತ ಅರ್ಥ ಮಾಡಿಕೊಂಡು ಯಾವ ಮಾನಾಪಮಾನಗಳಿಗೂ ವಿಚಲಿತರಾಗದೆ ಏಕಪ್ರಕಾರವಾಗಿರಬೇಕು. ಪರಮಾತ್ಮ ರಕ್ಷಣೆ ಮಾಡ್ತಾನೆ, ಅವರನ್ನು ಭಾಗವತೋತ್ತಮರು ಅಂತ ಕರೆದರು. ಇನ್ನು ಕೆಲವರು ಉಪೇಕ್ಷೆ ಮಾಡ್ತಾರೆ, ಆಮೇಲೆ ಕೃಪೆಯನ್ನು ಮಾಡ್ತಾರೆ, ಕರುಣೆಯನ್ನು ತೋರ್ತಾರೆ ಅಂದರೆ ಸ್ವಲ್ಪ ಚಾಂಚಲ್ಯ ಇದೆ ಅಂತ ಅರ್ಥ. ಹಾಗಾಗಿ ಅವರು ಮಧ್ಯಮರು. ಇನ್ನು 3ನೇವರಂತೂ ಸಂಪೂರ್ಣ ಅವರು, ಅಂದರೆ ಕೇವಲ ದೇವರು ಬಿಟ್ಟರೆ ಇನ್ಯಾರಿಲ್ಲ, ಅಷ್ಟೇ ಪ್ರತಿಮೆಯಲ್ಲೇ ಪೂಜೆ ಮಾಡಬೇಕು ದೇವರು. ಇನ್ನು ಉಳಿದ ಕಡೆ
ಬೇಡ, ಮರೆತು ಹೋಗ್ತಾರೆ. ದೇವರನ್ನ ಕಾಣೋಲ್ಲ, ದೇವರ ಅಧೀನದಲ್ಲಿ ಎಲ್ಲವೂ ಇದೆ ಅನ್ನೋದನ್ನು ಮರೆತು ಹೋಗ್ತಾರೆ. ಹಾಗಾಗಿ ಅವರು ಅಧಮರು ಅಂತ. ಮೂರು ಸಾತ್ವಿಕ, ಸಾತ್ವಿಕರು ಅಂತಲ್ಲ, ಭಕ್ತರು, ಪರಮಾತ್ಮನ ಭಕ್ತರು. ಈ ರೀತಿಯಾಗಿರತಕ್ಕಂಥ ವಿಚಾರ ಇದೆ ಅನ್ನೋದನ್ನು ತಿಳಿಸ್ತಾ ಇನ್ನು ಮುಂದೆ ಪ್ರಶ್ನೆ ವಿದೇಹರಾಜ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ಪರಸ್ಯ ವಿಷ್ಣೋ ಈಶಸ್ಯ ಮಾಯಿನಾಮಪಿ ಮೋಹಿನಿ ಮಾಯಾಂ ವೇದಿತುಮಿಚ್ಛಾಮಃ ಭಗವಂತೋ ಭ್ರುವಂತುನಃ. ಪರಮಾತ್ಮನ ಮಾಯೆ ಅಂತ ಕರೀತಾರೆ. ಆ ಮಾಯೆಯೇ ಎಲ್ಲವನ್ನು ಮೋಹಗೊಳಿಸ್ತಾ ಇದೆ. ಆ ಮಾಯೆಗೆ ವರದಿದ್ದರಿಂದಲೇ ನಾವು ನಮ್ಮ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ನಮ್ಮಲ್ಲಿರತಕ್ಕಂಥ ದೇವರನ್ನು ನಾವು ಕಾಣಲಿಕ್ಕಾಗ್ತಾ ಇಲ್ಲ. ಹಾಗಾದ್ರೆ ಅಂತಹ ಮಾಯೆಯ ಬಗ್ಗೆ ನಮಗೆ ತಿಳಿಸ್ಕೊಡಬೇಕು ಅಂತ ವಿದೇಹರಾಜ ಪ್ರಶ್ನೆ ಮಾಡಿದಾಗ ಅಂತರಿಕ್ಷ ಎಂಬತಕ್ಕಂಥವರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಏಭಿಹಿ ಭೂತಾನಿ ಭೂತಾತ್ಮ ಮಹಾಭೂತೈರ್ಮಹಾಭುಜ ಸಸರ್ಜ ಉಚ್ಚಾವಚಾನ್ಯಾದು ಸ್ವಯಮಾತ್ಮ ಪ್ರಸಿದ್ಧಯೇ. ಪರಮಾತ್ಮ ಅವನ ಮಾಯೆ ಅಂದರೆ ಏನು ಅಂತಂದರೆ, ಏಭಿಹಿ ಭೂತಾನಿ ಭೂತಾತ್ಮ, ಈ ಪದಾರ್ಥಗಳಿಂದ ಇಡೀ ಜಗತ್ತನ್ನು, ಪ್ರಾಣಿಗಳನ್ನು ಪರಮಾತ್ಮ ಜನರನ್ನು ಸೃಷ್ಟಿ ಮಾಡುತ್ತಾನೆ. ಮಹಾಭೂತೈಹಿ, ಏಭಿಹಿ ಮಹಾಭೂತೈಹಿ ಅಂದರೆ ಪ್ರಕೃತಿಯಿಂದ ಆರಂಭ ಮಾಡಿ ಅಹಂಕಾರ ತತ್ವ ತನಕ ಅವನ್ನೆಲ್ಲ ಸ್ವೀಕಾರ ಮಾಡಿ, ಪಂಚಭೂತಗಳು, ಕರ್ಮೇಂದ್ರಿಯಗಳು, ಇಂದ್ರಿಯಗಳು, ಇದನ್ನೆಲ್ಲ ಅವುಗಳನ್ನು ಅದನ್ನು ಸ್ವೀಕಾರ ಮಾಡಿ ಆ ಮೂಲಕ ಭೂತಾನಿ ಭೂತಾತ್ಮ ಪರಮಾತ್ಮ ಸೃಷ್ಟಿಯನ್ನು ಮಾಡುತ್ತಾನೆ. ಏವಂ ಸೃಷ್ಟ್ವ ಸಹ ಭೂತಾನಿ ಸ್ಥವಿಷ್ಟೈ ಪಂಚಧಾತುಭಿ, ಅದರೊಳಗಡೆ ತಾನು ಪ್ರವೇಶ ಮಾಡ್ತಾನಂತೆ. ಪ್ರವೇಶ ಮಾಡಿ ಏಕದಾ ದಶಧಾ ಆತ್ಮಾನಂ ವಿಭಜನ್ ಜುಷತೆ ಗುಣಾನ್, ಅದರಲ್ಲಿ ಒಂದು ಏಕಧ ಪ್ರಧಾನವಾಗಿ ಪರಮಾತ್ಮನಲ್ಲಿ ಪ್ರವೇಶ ಮಾಡುತ್ತಾನೆ. ದಶಧ ಅಂದರೆ ಪ್ರೇರಕನಾಗಿ ಒಂದು ರೂಪದಿಂದ, ದಶಧ 10 ಇಂದ್ರಿಯಗಳಲ್ಲಿ ಪ್ರೇರಕನಾಗಿ, ಇಂದ್ರಿಯಾಭಿಮಾನಿ ದೇವತೆಗಳಿಗೂ ಪ್ರೇರಕನಾಗಿ ಪರಮಾತ್ಮ ಒಳಗಡೆ ಪ್ರವೇಶ ಮಾಡಿ ಜುಷತೆ ಗುಣಾನ್, ಆ ಗುಣದಲ್ಲಿರತಕ್ಕಂತಹ ಸ್ವಾಖ್ಯ ರಸವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಪರಮಾತ್ಮನ ಮಾಯೆ ಅಂತಂದರೆ ಅವನ ಇಚ್ಛೆ. ನಾನು ಇವನನ್ನು ಮೋಕ್ಷ ಹೊಂದಿಸಬೇಕು ಅಂತಾಗಲಿ ಅಥವಾ ಇವನನ್ನು ಸಾಧನೆಗೆ ತರಬೇಕು ಅಂತಾಗಲಿ ಏನು ಪರಮಾತ್ಮನ ಇಚ್ಛೆ ಇದೆ, ಇದನ್ನು ಮಾಯಾ ಅಂತ ಕರೀತಾರೆ. ತವೇಚ್ಛಾನಂತ ಕಥ್ಯತೆ. ಮಾಯೇತಿ ಅವಿದ್ಯಾ, ಈ ರೀತಿ ಎಲ್ಲ ಪ್ರಕೃತಿ ಅನ್ನೋ ಶಬ್ದಗಳಿಂದ ಪರಮಾತ್ಮನ ಇಚ್ಛೆಯನ್ನೇ ಹೇಳ್ತಾ ಇರೋದು. ಹಾಗಾಗಿ ಪರಮಾತ್ಮನ ಇಚ್ಛೆಗೆ ಮಾಯಾ ಅಂತ ಹೆಸರು. ಪರಮಾತ್ಮನ ಇಚ್ಛೆ ಅನುಗುಣವಾಗಿ ನಾವೆಲ್ಲ ನಮ್ಮ ಸಂಸಾರದಲ್ಲಿ ಪ್ರವೃತ್ತಿರಾಗ್ತಾ ಇದ್ದೇವೆ. ಹೀಗೆ ಇತ್ತಂ ಕರ್ಮಗತಿರ್ಗಚ್ಚನ್ ಬಹ್ವಭದ್ರಾವಹ ಪುಮಾನ್ ಆಭೂತ ಸಂಪ್ಲವಾನ್ ಸ್ವರ್ಗ ಪ್ರಳಯೌ ಅಶ್ನುತೇ ವಶಃ. ನಾನಾ ರೀತಿಯ ಕರ್ಮಗಳನ್ನು ಮಾಡಿ ಪರಮಾತ್ಮನ ಮಾಯೆಗೆ ಒಳಗಾಗಿ ನಾನಾ ರೀತಿಯ ಕರ್ಮಗಳನ್ನು ಮಾಡಿ ಆಭೂತ ಸಂಪ್ಲವಂ ಅಂದರೆ ಪ್ರಳಯ ಆಗುವಲ್ಲಿ ತನಕ ಸಂಸಾರ, ಸ್ವರ್ಗ, ನರಕ ಈ ರೀತಿಯಾಗಿ ನಾವು ನಾನಾ ಯೋನಿಗಳಲ್ಲಿ ವಿಹಾರ ಮಾಡ್ತಾ ಇರ್ತೀವಿ ಅನ್ನೋದನ್ನು ಸ್ಪಷ್ಟಪಡಿಸ್ತಾ, ಏಷ ಮಾಯಾ ಭಗವತಃ ಸರ್ಗಸ್ಥಿತ್ಯಂತಕಾರಿಣಿ ತ್ರಿವರ್ಣ ವರ್ಣಿತಾಸ್ಮಾಭಿ ಕಿಂಬೂಯ ಶ್ರೋತುಮಿಚ್ಛಸಿ. ಹಾಗಾದರೆ ಮಾಯಾ ಅಂದರೆ ಏನು? ಅದಕ್ಕೆ ಉತ್ತರ ಕೊಡ್ತಾ ಇರೋದು ಸರ್ಗಸ್ಥಿತ್ಯಂತಕಾರಿಣಿ, ಇಡೀ ಪ್ರಪಂಚದ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳಿಗೆ ತ್ರಿವರ್ಣ ವರ್ಣಿತ ಅಂದರೆ 3 ರೀತಿಯಾಗಿರತಕ್ಕಂತಹ ಏನಿದೆ ಅದನ್ನು ಮಾಯಾ ಅಂತ ಕರೀತಾರೆ. ಪ್ರಕೃತಿ, ಪರಮಾತ್ಮನ ಇಚ್ಛೆ, ಇದನ್ನು ಮಾಯಾ ಅಂತ ಕರೀತಾರೆ. ಇದು ಹೇಗೆ? ಅವನ ಇಚ್ಛೆ ಇರೋದರಿಂದಲೇ ಸೃಷ್ಟಿ, ಸ್ಥಿತಿ, ಸಂಹಾರಾದಿಗಳಾಗ್ತವೆ. ಹಾಗೆ ಇದನ್ನು ಮಾಯಾ ಅಂತ ಕರೆದಿದ್ದಾರೆ. ಇಷ್ಟನ್ನು ನಾವು ನಿರೂಪಣೆ ಮಾಡಿದ್ವಿ. ಇನ್ನೇನು ಕೇಳಬೇಕು? ಕಿಂಬೋಯ ಶ್ರೋತುಮಿಚ್ಛಸಿ. ಅದಕ್ಕೆ ರಾಜ ಹೇಳ್ತಾನೆ, ಯಥೈತಾಂ ಐಶ್ವರೀಂ ಮಾಯಾಂ ದುಸ್ತರಾಂ ಅಕೃತಾತ್ಮಭಿಃ ತರಂತ್ಯಜ್ಯ ಸ್ಥೂಲದಿಯ ಮಹರ್ಷಂ ಇದಮುಚ್ಯತಾಂ. ಹಾಗಾದರೆ ಇಂಥ ಮಾಯೆಯನ್ನು ಗೆಲ್ಲಲಿಕ್ಕೆ ಹೇಗೆ ಏನು ಮಾಡಬೇಕು? ಈ ಮಾಯೆಯನ್ನು ದಾಟಲಿಕ್ಕೆ ತರತಿ ಅಂಜಃ, ಸಂಪೂರ್ಣವಾಗಿ ದಾಟಬೇಕು. ಪರಮಾತ್ಮನ ಮಾಯೆಯನ್ನು ದಾಟಬೇಕು ಅಂದರೆ ಸಂಸಾರದಿಂದ ಬಿಡುಗಡೆಗೊಳ್ಳಬೇಕು. ಇದಕ್ಕೆ ನಾವು ಏನು ಮಾಡಬೇಕು ಅದನ್ನು ತಿಳಿಸಿಕೊಡಿ ಅಂತ ವಿದೇಹರಾಜ ಕೇಳಿದಾಗ ಪ್ರಬುದ್ಧ ಅನ್ನೋರು ಉತ್ತರ ಕೊಡ್ತಾ ಇದ್ದಾರೆ. ಏನು ಮಾಡಬೇಕು? ಅದಕ್ಕೆ ಅವರು ಹೇಳ್ತಾರೆ, ಸರ್ವತಃ ಮನಸಃ ಅಸಂಗಂ ಆದೌ ಸಂಗಂಚ ಸಾಧುಷು ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೇಶ್ವದ್ಧ ಯಥೋಚಿತಂ. ಹಾಗಾದರೆ ನಾವು ಮಾಡಬೇಕಾಗಿರೋದು ಸರ್ವತಃ ಮನಸಃ ಅಸಂಗಂ. ಮಾಯೆಯನ್ನು ಕೇಳಬೇಕು ಅಂತಂದ್ರೆ ಮೊದಲು ಮನಸ್ಸನ್ನು ಗೆಲ್ಲಬೇಕು.
ಮನಸ್ಸನ್ನು ಗೆಲ್ಲೋದು ಅಂತಂದರೆ ಮನಸ್ಸಿಗೆ ಯಾವುದರ ಸಂಪರ್ಕ ಆಗಬಾರ್ದು, ಕೇವಲ ಪರಮಾತ್ಮನ ಸಂಪರ್ಕ ಆಗಬೇಕು. ಆ ರೀತಿ ಮಾಡಿಕೊಳ್ಬೇಕು. ಆಮೇಲೆ ಆದವು ಸಂಗಂಚ ಸಾಧುಷು, ಇದು ಸರ್ವತಃ ಮನಸ್ಸನ್ನು ಬೇರೆ ಕಡೆಯಿಂದ ನಾವು ಅದನ್ನು ಸೆಳೀಬೇಕಾದರೆ ಅದಕ್ಕೆ ಮುಂಚೆ ನಾವೇನು ಮಾಡಬೇಕು? ಸಾಧುಷು ಸಂಘಂ, ಸಜ್ಜನರ ಸಂಘವನ್ನು ಮಾಡಬೇಕು. ಅವರ ಸಂಪರ್ಕದಿಂದ ಮನಸ್ಸನ್ನು ಹೇಗೆ ನಮ್ಮ ಅಧೀನಕ್ಕೆ ತಂದುಕೊಳ್ಬೇಕು ಅನ್ನೋದು ಗೊತ್ತಾಗತ್ತೆ. ಆ ಮೂಲಕ ಸರ್ವತಃ ಮನಸ್ಸಃ ಅಸಂಗಂ, ಅದನ್ನು ಆ ಅಸಂಗವನ್ನು ಮಾಡಿಕೊಂಡು ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೇಶು, ಪ್ರಾಣಿಗಳಲ್ಲಿ ದಯೆ ಮೈತ್ರಿ ಪ್ರಶ್ರಯ ವಿನಯದಿಂದ ಇರೋದು, ಹಿರಿಯರಾದಾಗ ಪ್ರಶ್ರಯ, ದಯ ನಮಗಿಂತಲೂ ಕೆಳಗಡೆ ಇರೋರಲ್ಲಿ, ಮೈತ್ರಿ ನಮ್ಮ ಜೊತೆ ಇರೋರಲ್ಲಿ, ಹೀಗೆ ಮಾಡ್ತಾ ಯಥೋಚಿತಂ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು. ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಶ್ರವಣಂ ಕೀರ್ತನಂ ಧ್ಯಾನಂ ಹರೇಹೇ ಅದ್ಭುತ ಕರ್ಮಣಃ ಜನ್ಮ ಕರ್ಮಾನುಗುಣಂ ಗುಣಾನಾಂಚ ತದರ್ಥೇ ಅಖಿಲ ಚೇಷ್ಟಿತಂ. ಪರಮಾತ್ಮನ ಕಥೆಗಳನ್ನು ಶ್ರವಣ ಮಾಡಬೇಕು, ಕೇಳಿದ ಕಥೆಗಳನ್ನು ಬೇಕು, ಅದನ್ನು ಮನಸ್ಸಲ್ಲಿ ಧ್ಯಾನ ಮಾಡಬೇಕು. ಮಾಡಿ ಇಷ್ಟಂ ದತ್ತಂ ತಪೋಜಪ್ತಂ ಪೂರ್ತಂ ಯಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಗ್ರಹಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ಇದೇ ಮಾತನ್ನು ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಏನನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು? ಇಷ್ಟಂ, ಆಮೇಲೆ ದತ್ತಂ. ಇಷ್ಟ ಅಂತಂದರೆ ಏನಾದರೂ ಮಾಡಿರ್ತಕ್ಕಂಥ ಪೂಜಾದಿಗಳು, ದತ್ತಂ ದಾನ, ತಪಸ್ಸು ಪರಮಾತ್ಮನ ಗುಣಗಳನ್ನು ಆಲೋಚನೆ ಆಗಿರ್ಬೋದು, ಶರೀರ ತಾಪರೂಪವಾದದ್ದಾಗಿರ್ಬೋದು, ಹೀಗೆ ತಪಃ. ಜಪ್ತಂ ನಾನಾ ರೀತಿಯ ಪರಮಾತ್ಮನ ಮಂತ್ರಗಳ ಜಪ. ಪೂರ್ತಂ ಅಂದರೆ ಇನ್ನೊಬ್ಬರ ಪರೋಪಕಾರಕ್ಕಾಗಿ ಮಾಡಿರತಕ್ಕಂಥ ಅನೇಕ ಸೇವೆಗಳು. ಯಚ್ಚ ಆತ್ಮನ ಪ್ರಿಯಂ, ಮತ್ತು ನನಗೆ ಯಾವ್ದು ಅತ್ಯಂತ ಪ್ರಿಯವಾದದ್ದು ಅಂತಿದ್ದೋ ಅದನ್ನು, ಯಾವುದಿರ್ಬೋದು ಅದು? ದಾರಾನ್ ಸುತಾನ್ ಗೃಹಾನ್, ಇದಿಷ್ಟು ನಮಗೆ ಆತ್ಮನ ಪ್ರಿಯಾನ್. ಪ್ರಾಣಾನ್, ಎಲ್ಲಕ್ಕಿಂತಲೂ ಹೆಚ್ಚು ನಮ್ಮ ಪ್ರಾಣ, ಆಮೇಲೆ ನನ್ನ ಹೆಂಡತಿ, ಆಮೇಲೆ ನನ್ನ ತಂದೆ ತಾಯಿಗಳು, ಹೀಗೆ ನನಗೆ ಸಂಪರ್ಕಪಟ್ಟಿರೋದ್ರಿಂದ ಅವರು ಪ್ರಿಯರು. ಯತ್ ಸಂಪರ್ಕಾತ್ ಪ್ರಿಯ ಆಸನ್, ಹಾಗಾಗಿ ನನಗೆ ಸಂಬಂಧ ಆದ್ದರಿಂದ ಅವರು ಪ್ರಿಯರು. ನನಗೆ ಅತ್ಯಂತ ಪ್ರಿಯವಾದದ್ದು ಯಾವುದು? ಪ್ರಾಣ. ಅದಕ್ಕೆ ಸಂಪರ್ಕ ಬಂದಿರೋದ್ರಿಂದ ಗ್ರಹ ಸುತ ದಾರ ಹೆಂಡತಿ ಮಕ್ಕಳು ಎಲ್ಲ ಮನೆ ಮಠ ಎಲ್ಲ ಅತ್ಯಂತ ಪ್ರಿಯ ನನಗೆ. ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಬೇಕು. ಇದನ್ನು ಮಾಡಿದಾಗ ಏನಾಗುತ್ತೆ? ಪರಮಾತ್ಮನ ಮಾಯೆಯನ್ನು ದಾಟ್ತೀವಿ. ಏಕೆ? ಇದೆಲ್ಲವೂ ಕೂಡ ಪರಮಾತ್ಮನ ಅಧೀನ, ಪರಮಾತ್ಮನಿಂದ ನಮಗೆ ಸಿಕ್ಕಿದ್ದು ಪರಮಾತ್ಮನಿಗೆ ಸಮರ್ಪಣೆ ಮಾಡು. ನೀನು ಕೊಟ್ಟದ್ದು ನಿನಗೆ ಕೊಡ್ತೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದಂತೆ ಇದನ್ನು ಮಾಡಬೇಕು. ಏವಂ ಕೃಷ್ಣಾತ್ಮನಾಥೇಶು ಮನುಷ್ಯೇಶು ಚ ಸಹೃದಂ ಪರಿಚರ್ಯಾಂಚ ಉಭಯತ್ರ ಮಹತ್ಸು ನೃಷು ಸಾಧುಷು. ಹೀಗೆ ಪರಮಾತ್ಮನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ಅವರಿಗೆ ನಮ್ಮ ಕೈಲಾದ ಸೇವೆಯನ್ನು ಮಾಡಿ ಸ್ಮರಂತಹ ಸ್ಮಾರಯಂತಶ್ಚ ಮಿತ ಅಘೌಗ ಹರಿಂ ಭಕ್ತಾ ಸಂಜಾತಯ ಭಕ್ತ್ಯ ಬಿಭ್ರತ್ಯುತ್ಪುಲಕಾಂ ತನುಂ. ಹಾಗಾದರೆ ಪರಮಾತ್ಮನ ಮಾಯೆಯನ್ನು ದಾಟಬೇಕು ಅಂದರೆ ಮಾಡಬೇಕಾಗಿರೋದು ಬರೀ ನಾವೊಬ್ಬರು ಉದ್ಧಾರ ಆಗೋದಲ್ಲ, ನಮ್ಮ ಜೊತೆ ಇರೋರನ್ನು ಉದ್ಧಾರ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ನಮ್ಮ ಗುರುಗಳೊಂದು ಮಾತನ್ನು ಹೇಳೋರು, ಜ್ಞಾನಿಗಳು ಹೇಗಿರ್ತಾರೆ ಅಂತ ಹೇಳಿದಾಗ ಅದರಲ್ಲಿ 3 ಥರ. ಒಬ್ಬರು ತಾವು ಮಾತ್ರ ದಾಟ್ತಾರೆ, ಇನ್ನೊಬ್ಬರನ್ನು ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕೆಲವರಿಗೆ ದಾಟಲಿಕ್ಕೆ ಬರೋದಿಲ್ಲ, ತಾವಾಗಿ ದಾಟ್ಲಿಕ್ಕೆ ಬರಲ್ಲ, ಇನ್ನೊಂದೇನೋ ಬೇಕು ಅದರ ಮೂಲಕ ದಾಟೋದು. ಇನ್ನೊಬ್ಬರು ತಾವು ದಾಟ್ತಾರೆ, ಇನ್ನು ಸ್ವಲ್ಪ ಏನಾದರೂ ದಾಟಿಸ್ಬೋದು ಅಷ್ಟು. ಇನ್ನು ಕೆಲವರು ಇರ್ತಾರೆ ತಾವು ಮಾತ್ರ ದಾಟ್ತಾರೆ, ಇನ್ನು ಕೆಲವರು ತಾವು ದಾಟೋದಲ್ಲದೆ ಇನ್ನೊಬ್ಬರನ್ನ ದಾಟಿಸ್ತಾರೆ. ಈಗ ನೀರಲ್ಲಿ ಬಿದ್ದಾಗ ಮನುಷ್ಯ ಬೀಳ್ತಾನೆ ಅಂದರೆ ತಾನು ದಾಟ್ಲಿಕ್ಕೆ ಆಗೋದಿಲ್ಲ, ಮುಳುಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದು ಕಷ್ಟ. ಆದರೆ ಒಂದು ಎಲೆ ಇದೆ, ಆ ಎಲೆ ಏನು ಮಾಡುತ್ತೆ? ತಾನು ದಾಟತ್ತೆ, ನೀರು ಮೇಲೆ ತಿಳ್ಕೊಂಡು ಹೋಗುತ್ತೆ. ಆದರೆ ಅದ್ರ ಮೇಲೆ ಏನಾದರೂ ಚಿಕ್ಕ ಇರುವೆ ಬಂದರೂ ಕಷ್ಟ, ಮುಳುಗಿ ಹೋಗ್ಬಿಡತ್ತೆ. ಇನ್ನು ದೊಡ್ಡ ದೊಡ್ಡ ಹಡಗುಗಳಿರುತ್ತೆ, ಹಡಗು ದಾಟತ್ತೆ, ಹಡಗಿನಲ್ಲಿ ಇರತಕ್ಕಂಥ ಪದಾರ್ಥಗಳು ಮನುಷ್ಯರು ಅದು ಅವರನ್ನು ದಾಟ್ಸತ್ತೆ. ಅಂದರೆ ಕೆಲವರು ತಾವು ದಾಟ್ಲಿಕ್ಕಾಗಲ್ಲ ಅಂಥವ್ರು ಕೆಲವರು, ಇನ್ನು ಕೆಲವು ತಾವು ಮಾತ್ರ ದಾಟಬಲ್ಲರು, ಇನ್ನೊಬ್ಬರನ್ನು ದಾಟಿಸೋ ಶಕ್ತಿ ಇಲ್ಲ. ಇನ್ನೊಬ್ಬರು ಯಾರಾದರೂ ಅವ್ರ ಜೊತೆಗೆ ಬಂದರೆ ಮುಳುಗೋಗ್ತಾರೆ. ಇನ್ನು ಕೆಲವರು ಇರ್ತಾರೆ ತಾವು ದಾಟ್ತಾರೆ, ಇನ್ನೊಬ್ಬರನ್ನು ದಾಟಿಸ್ತಾರೆ. ಎಲೆ ಹಡಗು, ಎಲೆ ತಾನು ಮಾತ್ರ ತೇಲತ್ತೆ ನದಿಯಲ್ಲಿ, ಅದರ ಮೇಲೆ ಏನಾದರೂ ಭಾರದ್ದು ವಸ್ತು ಬಿತ್ತು ಅಂತಂದರೆ ಮುಳುಗೋಗುತ್ತೆ.
ಇನ್ನು ಕೆಲವರು ಅಂದರೆ ಹಡಗಂಥರ ತಾವೂ ದಾಟುತ್ತಾರೆ, ತಮ್ಮಲ್ಲಿರೋರನ್ನೂ ದಾಟಿಸ್ತಾರೆ. ಇದು ಸಜ್ಜನರ ಸ್ವಭಾವ ಅಂತ ದೃಷ್ಟಾಂತ ಕೊಟ್ಟು ಹೇಳೋರು. ಹಾಗೆ ಇದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸ್ಮರಂತಹ ಸ್ಮಾರಯಂತಶ್ಚ, ನಾವು ಸ್ಮರಣೆ ಮಾಡೋದಲ್ಲ, ಅವರಿಗೂ ಆ ಸ್ಮರಣೆ ಬರುವಂತೆ ನಾವು ಮಾಡಬೇಕಲ್ಲ. ಅವರಲ್ಲಿರೋ ಪಾಪವನ್ನು ನಾವು ಕಳೆದಂತೆ ಆಗತ್ತೆ. ಆವಾಗ ಪರಮಾತ್ಮನ ಮಾಯೆಯನ್ನು ನಾವು ಗೆಲ್ಲಬಹುದು. ಭಕ್ತಾಹ ಸಂಜಾತಯ ಭಕ್ತಿಯ, ಭಕ್ತಿಯಿಂದ ಪರಮಾತ್ಮನ ಸ್ಮರಣಾದಿಗಳನ್ನು ಮಾಡಿ ಪರಮಾತ್ಮನ ಪ್ರೀತಿಗಳಿಸಿಕೊಳ್ಳಬೇಕು. ಆಗ ಅವನ ಮಾಯೆಯನ್ನು ಗೆಲ್ಲಿಕ್ಕಾಗತ್ತೆ ಅಂತ ಉತ್ತರ ಕೊಟ್ಟಿದ್ದಾರೆ. ಹಾಗಾದರೆ ಪರಮಾತ್ಮನ ವೈಶಿಷ್ಟ್ಯ ಏನು, ಅವನ ಮಹತ್ವ ಏನು, ಅದನ್ನು ತಿಳಿಸ್ಕೊಡಿ ಅಂತ ರಾಜ ಕೇಳ್ತಾ ಇದ್ದಾನೆ. ನಾರಾಯಣಾಭಿಧಾನಸ್ಯ ಬ್ರಹ್ಮಣ ಪರಮಾತ್ಮನಃ ನಿಷ್ಠಾಂ ಅರ್ಹತ ನೋ ವಕ್ತುಂ. ನಿಷ್ಠ ಅಂದರೆ ಅವನ ಉತ್ಕರ್ಷ, ಅವನ ಮಹತ್ವ, ಅದನ್ನು ನಮಗೆ ತಿಳಿಸಿಕೊಡಿ ಅಂತ ಕೇಳಿದಾಗ ಪಿಪ್ಪಲಾಯನ ಅನ್ನೋರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಭಗವಂತನ ಮಹತ್ವ ಏನು? ಅವರು ಹೇಳಬೇಕಾದ್ರೆ ಅರ್ಜುನ ಸಾರಥಿಯಾದ, ವಿದರನ ರಕ್ಷಣೆಯನ್ನು ಮಾಡಿದ್ದಾನೆ, ಇದ್ಯಾವುದೂ ಹೇಳಿಲ್ಲ. ಯಾರಿಗೋ ಮಾಡಿದ ಕೆಲಸವನ್ನು ಹೇಳಿಲ್ಲ. ನಮಗೆ ಹೇಗೆ ರಕ್ಷಣೆ ಮಾಡುತ್ತಾನೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಸ್ಥಿತ್ಯುದ್ಭವ ಪ್ರಳಯ ಹೇತು ಅಹೇತು ಅಸ್ಯ ಯಸ್ವಪ್ನ ಜಾಗರ ಸುಷುಪ್ತಿಷು ಸನ್ಬಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಏನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ. ಹಾಗಾದರೆ ಪರಮಾತ್ಮನ ಅತ್ಯದ್ಭುತವಾದ ಮಹಿಮೆ ಯಾವುದು? ಯಾರನ್ನೋ ರಕ್ಷಣೆ ಮಾಡ್ದ, ಯಾರನ್ನೋ ಆನೆಯನ್ನು ರಕ್ಷಣೆ ಮಾಡ್ದ, ದ್ರೌಪದಿ ಉದ್ಧಾರ ಮಾಡಿದ್ದಾನೆ, ಇದ್ಯಾವುದೂ ಅಲ್ಲ. ಆದರೆ ಉತ್ತಮವಾದದ್ದು ಯಾವುದು? ಅದಕ್ಕೆ ಹೇಳ್ತಾರೆ ಸ್ಥಿತಿ ಉದ್ಭವ ಪ್ರಳಯ ಹೇತು. ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡ್ತಾನೆ, ಆ ಮೂಲಕ ಜನ್ಮಾದ್ಯಷ್ಟ ಕರ್ತೃತ್ವ, ಅದಕ್ಕೆ ಕಾರಣನಾಗಿದ್ದಾನೆ ಹೇತು. ಆದರೆ ಅಹೇತು, ಪರಮಾತ್ಮನಿಗೆ ಕಾರಣರಾದವರು ಅಂತ ಯಾರೂ ಇಲ್ಲ, ಅವನ ಅನಾದಿ ನಿಧನ. ಅಂತಹ ಪರಮಾತ್ಮ ಬರೀ ನಮಗೆ ಸೃಷ್ಟಿ ಸಂಹಾರ ಇಷ್ಟನ್ನೇ ಮಾಡೋದಿಲ್ಲ. ಯಹ ಸ್ವಪ್ನ ಜಾಗರ ಸುಷುಪ್ತಿಷು ಸನ್ಬಹಿಶ್ಚ, ಆ ಎಚ್ಚರದಲ್ಲಿದ್ದಾಗಲೂ ರಕ್ಷಣೆ ಮಾಡ್ತಾನೆ, ಸ್ವಪ್ನ ಸುಷುಪ್ತಿಗಳಿದ್ದಾಗಲೂ ಪರಮಾತ್ಮ ರಕ್ಷಣೆಯನ್ನು ಮಾಡ್ತಾನೆ. ಬಹಿಷ್ಠ, ಇದನ್ನು ದಾಟದ ಮೇಲೆ ಮೋಕ್ಷದಲ್ಲಿ ಅಲ್ಲೂ ಕೂಡ ಪರಮಾತ್ಮ ನಮಗೆ ಜೊತೆಯಲ್ಲೇ ಇರ್ತಾನೆ. ಇಷ್ಟಕ್ಕೆ ನಿಲ್ಲೋದಿಲ್ಲ. ಅವರು ಹೇಳ್ತಾರೆ ದೇಹೇಂದ್ರಿಯ ಅಸು ಹೃದಯಾನಿ ಚರಂತಿ ಏನ. ಈ ದೇಹ, ಇಂದ್ರಿಯ, ಅಸು ಅಂದರೆ ಪ್ರಾಣ, ಆಮೇಲೆ ಹೃದಯಾನಿ, ಇದಿಷ್ಟು ಕೂಡ ಪರಮಾತ್ಮನ ಅನುಗ್ರಹದಿಂದ ಚರಣೆ ಆಗ್ತಾ ಇದೆ. ಇದೆಲ್ಲ ಪರಮಾತ್ಮನ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ. ಸಂಜೀವಿತಾನಿ, ಅದಕ್ಕೆ ಚೈತನ್ಯ ಬರೋದೇ ಪರಮಾತ್ಮನ ಅನುಗ್ರಹದಿಂದ. ಹಾಗಾದರೆ ನಮ್ಮ ಮನಸ್ಸು, ಇಂದ್ರಿಯ, ದೇಹ ಎಲ್ಲ ಕಲ್ಲಾಗಿದೆ ಅಂದರೆ ಪರಮಾತ್ಮನ ಅನುಗ್ರಹ ಇಲ್ಲ ಅಂತ. ಅದು ಇರೋದ್ರಿಂದಲೇ ನಮಗೆ ಚೈತನ್ಯ ಅನ್ನೋದು ಬರ್ತಾ ಇದೆ. ಚೈತನ್ಯ ಕೊಡುವುದು ಪರಮಾತ್ಮ ಇದ್ದಾನಲ್ಲ, ಇದಕ್ಕಿಂತ ದೊಡ್ಡ ಮಹತ್ವ ಇನ್ನು. ಇದು ನಮಗೆ ಮಾಡುವಂಥದ್ದು. ನಾವು ಇದ್ದೀವಿ, ನಾವು ತುಂಬ ಬೋರ್ಡ್ ಹಾಕ್ಕೊಳ್ತೀವಿ, ನಾನು ಬೇಕಾದಷ್ಟು ದಾನ ಧರ್ಮ ಮಾಡ್ತೀನಿ ಅಂತ. ಅದು ಕೇವಲ ಬೋರ್ಡ್ಗೆ ಸೀಮಿತ ಆದರೆ ಉಪಯೋಗ ಏನು? ಕೊಡಬೇಕಲ್ಲ, ಅವರಿಗೆ ಸಹಾಯಕ್ಕೆ ಬರಬೇಕು. ನನ್ನಲ್ಲಿರೋ ಹಣ ಅದು ಸಾರ್ಥಕ ಆಗಬೇಕು ಅಂತಾದರೆ ದಾನ ಮಾಡಬೇಕು. ಒಂದು ನಾನು ತಿನ್ನಬೇಕು, ಇಲ್ಲ ದಾನ ಮಾಡಬೇಕು, ಇಲ್ಲ ಅಂದರೆ ಕಳ್ಳರ ಪಾಲಾಗತ್ತೆ. ಸುಭಾಷಿತಕಾರ ಹೇಳ್ತಾನೆ 3 ರೀತಿ ಇದೆ ಹಣಕ್ಕೆ ಸಾರ್ಥಕತೆ ಇರೋದು. 3 ರೀತಿ ಅಂದರೆ ಒಂದು ಸಾರ್ಥಕ ಅಲ್ಲ, ಒಟ್ಟು 3 ರೀತಿಯ ಹಣವನ್ನು ನಾವು ಖರ್ಚು ಮಾಡ್ಬೋದು. ಒಂದು ತಾನು ತಿಂದು ತೇಗಬೇಕು, ಇಲ್ಲ ಕಷ್ಟದಲ್ಲಿರೋರಿಗೆ ಸ್ವಲ್ಪ ಹಂಚಬೇಕು, ಎರಡೂ ಮಾಡಲಿಲ್ಲ ಅಂದರೆ ತೃತೀಯಾಗತಿರ್ಭವತಿ ವಿತ್ತಸ್ಯ, 3ನೇದು ಕಳ್ಳರ ಪಾಲಾಗತ್ತೆ. ಹಾಗಾದರೆ ನಮ್ಮಲ್ಲಿರೋದು ಇನ್ನೊಬ್ಬರಿಗೆ ಉಪಯೋಗಕ್ಕೆ ಬರುತ್ತೆ ಎಂದಾಗ ಅದು ಸಾರ್ಥಕ. ಹಾಗೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ ಸುಮ್ಮನೆ ತಾನು ಬೋರ್ಡ್ ಹಾಕೊಂಡ್ರೂ ಆಗಲ್ಲ, ಅದನ್ನು ಮಾಡಬೇಕು, ಚೈತನ್ಯವನ್ನು ಕೊಡಬೇಕು. ಆ ಚೈತನ್ಯ ಕೊಡ್ತಾನೆ, ಆದ್ದರಿಂದ ಅದು ಪರಮಾತ್ಮನ ಮಹತ್ವ. ನಮ್ಮಲ್ಲಿದೆ ಎಂದು ಮಾತ್ರಕ್ಕೆ ನಾವೆಲ್ಲರಿಗೂ ಮಾಡ್ತೀವಿ ಅಂತಿಲ್ಲ. ಅಯ್ಯೋ ಎಲ್ಲಿ ಖರ್ಚಾಗುತ್ತೋ ಅಂತ ಹಿಂದೆ ಮುಂದೆ ನೋಡ್ತೀವಿ. ಇನ್ನು ಕೆಲವರು ಇರ್ತಾರೆ, ಅವರು ಕಲ್ತಿರ್ತಾರೆ, ಕಲ್ತಿದ್ದನ್ನು 4 ಜನಕ್ಕೆ ಹೇಳಲಿಕ್ಕೆ ಹೆದರಿಕೆ ಅವರಿಗೆ. ಯಾಕೆ ಅಂದರೆ ನನಗಿಂತಲೂ ಅವನು ಪಂಡಿತ ಆಗಿಬಿಟ್ರೆ. ಆದರೆ ಅವ್ರಿಗೆ ಅರ್ಥ ಆಗಲ್ಲ. ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ. ಆ ವಿದ್ಯೆಯನ್ನು ನಾವು ಹಂಚಿದಷ್ಟು ಜಾಸ್ತಿ ಆಗತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಅವನಿಗೆ ಕೊಟ್ಟುಬಿಟ್ರೆ ಅವನು ಪ್ರಸಿದ್ಧಿಗೆ ಬಂದುಬಿಟ್ರೆ, ಈ ಥರ ಇರ್ತಾರೆ. ಹಾಗಾದರೆ ಇದು ಅವರ ಮಹತ್ವ ಅಲ್ಲ. ದೇವರು ಹಾಗೆ ಎಲ್ಲ ಅಧೀನದಲ್ಲಿದೆ. ಸೃಷ್ಟಿ ಮಾಡ್ತಾನೆ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ನಮ್ಮ ಇಂದ್ರಿಯಗಳನ್ನು, ನಮ್ಮ ಪ್ರಾಣವನ್ನೂ ಚೈತನ್ಯಗೊಳಿಸ್ತಾನೆ. ಆ ಗುಣ ಇದೆ, ಆದರೆ ಅದು ಮಾಡದೇ ಇದ್ದರೆ ಅವಾಗ ಮಹತ್ವ ಇಲ್ಲ. ಆದರೆ ಮಾಡ್ತಾನೆ.
ಹೋಗಲಿ, ಮಾಡೋದು ಕೆಲವರು ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ? ನಮಗೇನೋ ಅದರಿಂದ ಲಾಭ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವಿ. ಆದರೆ ದೇವರು ಹಾಗೆ ಮಾಡಲ್ಲ. ಯಾವ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೇನೆ ನಮ್ಮ ಮೇಲೆ ಪ್ರೀತಿಯಿಂದ ಪರಮಾತ್ಮ ಮಾಡ್ತಾನೆ. ಇದು ಪರಮಾತ್ಮನ ಗುಣ. ಹಾಗಾಗಿ ದೇವರು ನಮಗೇನು ಮಾಡುತ್ತಾನೆ ಅನ್ನೋದು ಇದು ನಮಗೆ ಮಾಡುವಂಥದ್ದಾದ್ದರಿಂದ ಇದನ್ನು ನಾವು ಅರ್ಥ ಮಾಡಿಕೊಂಡು ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನು ಮಾಡ್ತಾ ಏನು ಮಾಡಬೇಕು, ಪರಮಾತ್ಮನ ಲೀಲೆಗಳನ್ನು ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಾನೆ. ಕರ್ಮಯೋಗವನ್ನು ತಿಳಿಸ್ಕೊಟ್ರಿ. ಇಲ್ಲಿ ತನಕ ಜ್ಞಾನಯೋಗದ ಬಗ್ಗೆ ತಿಳಿದಿದ್ದಾನೆ. ಕರ್ಮಗಳನ್ನು ಮಾಡುವ ಮೂಲಕವೂ ನಾವು ಪರಮಾತ್ಮನನ್ನು ಪಡೆಯಬೇಕು. ಹೇಗೆ? ಕರ್ಮ ಅನ್ನೋದು ಬಿಡೋ ಹಾಗಿಲ್ಲ. ಜಿಜೀವಿಷೇ ಚತಂ ಸಮಾಹ. ಅದನ್ನು ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ಅದಾಗೋದಿಲ್ಲ. ಹಾಗೆ ಕರ್ಮಾನುಷ್ಠಾನ ಅವಶ್ಯ ಮಾಡಬೇಕು. ಆ ಕರ್ಮಾನುಷ್ಠಾನ ಹೇಗೆ? ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಅದೊಂದು ಮೆಟ್ಲು ಅಂತ ಅರ್ಥ ಮಾಡ್ಕೊಳ್ಬೇಕೆ ಹೊರತು ಕರ್ಮದಿಂದಲೇ ನಾನು ಪರಮಾತ್ಮನನ್ನು ಪಡೆದುಕೊಳ್ತೀನಿ ಸಾಧ್ಯ ಇಲ್ಲ. ಕರ್ಮದಿಂದ ಅಂತಃಕರಣ ಶುದ್ಧಿಯಾಗಿ ಜ್ಞಾನ ಬರುತ್ತೆ. ಜ್ಞಾನದ ಮೂಲಕ ಪರಮಾತ್ಮನ ಪ್ರಸಾದ ಮೋಕ್ಷ. ಹಾಗಾಗಿ ಕರ್ಮ ಅವಶ್ಯ ಅನುಷ್ಠಾನ ಮಾಡಬೇಕು. ಕೆಲವರು ಹೇಳ್ತಾರೆ ಜ್ಞಾನ ಇದ್ದರೆ ಸಾಕು, ಕರ್ಮ ಬೇಕಾಗಿಲ್ಲ. ಹಾಗಾಗಿ ನೀವು ಮಡಿ ಮಾಡಬೇಡ್ರಿ, ವ್ರತಾದಿಗಳನ್ನು ಮಾಡಬೇಡ್ರಿ, ಹೀಗೆಲ್ಲ ಮಾತಾಡ್ತಾರೆ. ಮೇಲಿನ ಲೋಟ ಒಳಗಡೆ ಶುದ್ಧವಾಗಿದೆ, ಒಳಗಡೆ ಮಲಿನ ಇದೆ. ಅಂಥ ಲೋಟದಲ್ಲಿ ಯಾರಾದರೂ ಏನಾದರೂ ಕುಡಿಲಿಕ್ಕೆ ಇಷ್ಟಪಡ್ತಾರೆ. ಹಾಗಾದರೆ ಒಳಗಡೆನೂ ಶುದ್ಧ ಇರಬೇಕು, ಹೊರಗಡೆನೂ ಶುದ್ಧ ಇರಬೇಕು. ಅಂದರೆ ಕರ್ಮದಿಂದಲೂ ಶುದ್ಧರಾಗಬೇಕು, ಜ್ಞಾನದಿಂದಲೂ ಶುದ್ಧರಾಗಬೇಕು. ಅಂದಾಗಲೇ ಪರಮಾತ್ಮನ ಅನುಗ್ರಹ ಅನ್ನಲಿಕ್ಕೆ ಆ ಕರ್ಮಯೋಗದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಏನು ಉತ್ತರವನ್ನು ಕೊಡ್ತಾರೆ, ಮುಂದೆ ಇನ್ನೂ ಏನೇನು ಪ್ರಶ್ನೆಗಳಿದೆ ಅದನ್ನು ಮುಂದಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾಭ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.